ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾರ್ಗೆಟ್ ಮೇಗಲ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತು ನಾವು ಸಂಪೂರ್ಣ ಅರ್ಥಶಾಸ್ತ್ರದ ವಿಷಯವನ್ನು ನೋಡ್ತಾ ಇದ್ವಿ. ಅಧ್ಯಾಯವಾರು ಎಲ್ಲ ಚಾಪ್ಟರ್ಗಳು ನಾವಿಲ್ಲಿ ಮುಗಿಸ್ಕೊಡ್ತಕ್ಕಂಥದ್ದು ಒಂದು ಪ್ರಯತ್ನ. ಸೊ ಅದರ ಮುಂದುವರೆದ ಭಾಗವಾಗಿ ಇವತ್ತು ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು ಅಂತ ನೋಡ್ತೀವಿ. ಡೆಫಿನಿಷನ್ಸ್ ನ ಇವತ್ತು ನೋಡುವಂಥದ್ದು. ಹೌದಾ? ಸೊ ನಾವು ಪ್ರೀವಿಯಸ್ ಕ್ಲಾಸ್ ಏನ್ ಮಾಡಿದ್ದೀವಿ ಅಂತಂದ್ರ ಅರ್ಥಶಾಸ್ತ್ರದ ಸಿಲೆಬಸ್ ಅನ್ನ ಕೂಡ ನೋಡಿದ್ವಿ. ಹೌದಾ? ಸಿಲೆಬಸ್ ಅನ್ನು ನೋಡಿದ್ವಿ. ಅದರ ಜೊತೆಗೆ ಏನಂತಂದ್ರ ಅರ್ಥಶಾಸ್ತ್ರದ ಪದದ ಹೌದಾ ಎಕನಾಮಿಕ್ಸ್. ಹೌದಾ? ಈ ಎಕನಾಮಿಕ್ಸ್ ಅನ್ನುವಂತಹ ಪದದ ಅರ್ಥ ಮತ್ತು ಅದರ ಉಗಮವನ್ನ ನಾವು ನೋಡಿದ್ವಿ. ಸೊ ಇದರ ಮುಂದುವರೆದ ಭಾಗವಾಗಿ ಇವತ್ತ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವ್ಯಾಖ್ಯಾನಗಳನ್ನ ನಾವಿಲ್ಲಿ ನೋಡ್ತಾ ಬರುವಂತದ್ದು. ಹೌದಾ? ಅರ್ಥಶಾಸ್ತ್ರದಲ್ಲಿ ಪ್ರಮುಖವಾಗಿ ಒಟ್ಟು 4 ವ್ಯಾಖ್ಯಾನಗಳನ್ನ 4 ಡೆಫಿನಿಷನ್ ಕೊಡ್ತಾ ಬರ್ತಾರೆ. ಅದೇ ಯಾವುದು ಅಂತಂದ್ರ ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಒಂದು ಸಂಪತ್ತಿನ ವಾಕ್ಯವನ್ನ ಕೊಡ್ತಾರೆ, ಯೋಗಕ್ಷೇಮದ ವಾಕ್ಯ ಬರ್ತದ, ಕೊರತೆಯ ವಾಕ್ಯ ಮತ್ತು ಬೆಳವಣಿಗೆಯ ವಾಕ್ಯ ಅಂತ ಬರ್ತದೆ. ಹೌದಾ? ಒಂದು ಅಡಮ್ ಸ್ಮಿತ್ ಅಂತ ಬರ್ತಾರೆ. ಯಾರು? ಅಡಮ್ ಸ್ಮಿತ್. ಈ ಅಡಮ್ ಸ್ಮಿತ್ ಇವರು ಏನ್ ಮಾಡ್ತಾರೆ? ಸಂಪತ್ತಿನ ವಾಕ್ಯವನ್ನ ಕೊಡ್ತಾರೆ. ಹೌದಾ? ಸಂಪತ್ತಿನ ವಾಕ್ಯವನ್ನ ಇವರು ಕೊಡುವಂತದ್ದು. ಹೌದಾ? ಅದೇ ರೀತಿಯಾಗಿ ಸೆಕೆಂಡ್ ಒನ್ ಯಾರು ಅಂತಂದ್ರ ಆಲ್ಫ್ರೆಡ್ ಮಾರ್ಷಲ್ ಅಂತ ಬರ್ತಾರೆ. ಓಕೆನಾ? ಆಲ್ಫ್ರೆಡ್ ಮಾರ್ಷಲ್. ಹೌದಾ? ಈ ಆಲ್ಫ್ರೆಡ್ ಮಾರ್ಷಲ್ ಅಂತ ಬಂದಾಗ ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇವರು ಯೋಗಕ್ಷೇಮದ ವಾಕ್ಯವನ್ನ ಕೊಡ್ತಾರೆ. ಹೌದಾ? ಯೋಗಕ್ಷೇಮದ ವಾಕ್ಯವನ್ನ ಇವರು ಕೊಡುವಂಥದ್ದು. ಹೌದಾ? ಯೋಗಕ್ಷೇಮದ ವಾಕ್ಯವನ್ನ ಇವರು ಕೊಡುವಂಥದ್ದು. ವೆಲ್ಫೇರ್ ಡೆಫಿನಿಷನ್ ಅಂತ ನೋಡ್ತೀವಿ. ನೆಕ್ಸ್ಟ್ ಥರ್ಡ್ ಒನ್ ಯಾವುದು ಅಂತಂದ್ರ ಅದು ಯಾವುದು? ಲಿಯೋನಲ್ ರಾಬಿನ್ಸನ್ ಅಂತ ಬರ್ತಾರೆ. ಲಿಯೋನಲ್ ರಾಬಿನ್ಸನ್. ಈ ಲಿಯೋನಲ್ ರಾಬಿನ್ಸನ್ ಅಂತ ಬಂದಾಗ ಇವರು ಸ್ಕ್ಯಾರ್ಸಿಟಿ ಡೆಫಿನಿಷನ್ ಅಂದ್ರೆ ಕೊರತೆಯ ವಾಕ್ಯವನ್ನ ಮಂಡಿಸುತ್ತಾರೆ. ಕೊರತೆಯ ವಾಕ್ಯ ಅಂತ ಬಂದಾಗ ಯಾರು? ಲಿಯೋನಲ್ ರಾಬಿನ್ಸನ್ ಅಂತ ನೋಡ್ತೀವಿ. ಇನ್ನ 4 ಕೊನೆಯದಾಗಿ ಅಂತ ಬಂದಾಗ ಯಾರು ಅಂತಂದ್ರ ಬೆಳವಣಿಗೆಯ ವಾಕ್ಯ. ಯಾರು? ಇದನ್ನ ಯಾರು ಕೊಡ್ತಾರೆ ಅಂತಂದ್ರ ಇದನ್ನ ಜೆ.ಎಂ. ಕೇನ್ಸ್ ಅವರು ಇದನ್ನ ಪರಿಕಲ್ಪನೆಯನ್ನು ಕೊಡುವಂತದ್ದು. ಜೆ.ಎಂ. ಕೇನ್ಸ್ ಅಂತ ಬಂದಾಗ ಹೌದಾ? ಜೆ.ಎಂ. ಕೇನ್ಸ್ ಅಂತ ಬಂದಾಗ ಇವ್ರು ಏನ್ ಕೊಡ್ತಾರೆ? ಬೆಳವಣಿಗೆ ವಾಕ್ಯ ಅಂತ ನೋಡ್ತಾ ಬರ್ತೀವಿ. ಹೌದಾ? ಬೆಳವಣಿಗೆ ವಾಕ್ಯ ಅಂತ ಬಂದಾಗ ಅದನ್ನ ಗ್ರೋತ್ ಡೆಫಿನಿಷನ್ಸ್ ಅಂತ ನೋಡ್ತೀವಿ. ಸೊ ಈ ಎಲ್ಲಾ 4 ಏನು ಡೆಫಿನಿಷನ್ ಇದಾವೆ ಸೊ ಇವತ್ತು ಇದನ್ನ ನೋಡುವಂತದ್ದು. ಓಕೆನಾ? ಸೊ ಇದರಲ್ಲಿ ಮೊದಲನೇದಾಗಿ ಅಂತ ಬಂದಾಗ ಯಾವುದು ಅಂತಂದ್ರ ಅಡಮ್ ಸ್ಮಿತ್ ಅಂತ ನೋಡ್ತೀವಿ. ಯಾರು? ಅಡಮ್ ಸ್ಮಿತ್. ಹೌದಾ? ಈ ಅಡಮ್ ಸ್ಮಿತ್ ಇವರ ಸಿದ್ಧಾಂತ ಯಾವುದು ಅಂತಂದ್ರ ಇವರು ಅರ್ಥಶಾಸ್ತ್ರವನ್ನು ಏನೊಂದು ವ್ಯಾಖ್ಯಾಸ್ತಾರೆ ಅಂತಂದ್ರೆ ಅವರು ಸಂಪತ್ತಿನ ವಾಕ್ಯವನ್ನ ನೀಡ್ತಾರೆ. ಯಾವುದು? ಸಂಪತ್ತಿನ ವಾಕ್ಯ. ಸೊ ಇವ್ರ ಪ್ರಕಾರ ಅರ್ಥಶಾಸ್ತ್ರ ಅಂತಂದ್ರೆ ಏನು? ಹೌದಾ? ಇವರ ಪ್ರಕಾರ ಅರ್ಥಶಾಸ್ತ್ರ ಅಂತಂದ್ರೆ ಅಡಮ್ ಸ್ಮಿತ್ ಅವರ ಸಂಪತ್ತಿನ ವಾಕ್ಯ ಪ್ರಕಾರ ಅರ್ಥಶಾಸ್ತ್ರವು ಹೌದಾ? ಈ ಅರ್ಥಶಾಸ್ತ್ರವು ಸಂಪತ್ತನ್ನ ಕುರಿತು ಅಧ್ಯಯನ ಮಾಡುವುದು ಅಂತ ಹೇಳ್ತಾರೆ. ಅದು ಸಂಪತ್ತನ್ನ ಕುರಿತು ಅಧ್ಯಯನ ಮಾಡುವುದೇ ಅದು ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಯಾರು ಅಂತಂದ್ರ ಅದು ಅಡಮ್ ಸ್ಮಿತ್ ಅವರು. ಇವರು ಬರೆದಿರ್ತಕ್ಕಂತಹ ಕೃತಿ ಯಾವುದು ಅಂತಂದ್ರ 1776 ಒಂದು ಕೃತಿಯನ್ನ ಬರೀತಾರೆ. ಅದುವೇ ಯಾವುದು ಅಂತಂದ್ರೆ ದ ವೆಲ್ತ್ ಆಫ್ ನೇಷನ್ಸ್ ಅನ್ನುವಂತಹ ಒಂದು ಕೃತಿ. ಯಾವುದು? ದ ವೆಲ್ತ್ ಆಫ್ ನೇಷನ್ಸ್ ಅನ್ನುವಂತಹ ಒಂದು ಕೃತಿಯನ್ನ ಬರೀತಾರೆ. ಅಥವಾ ಇದನ್ನ ರಾಷ್ಟ್ರಗಳ ಸಂಪತ್ತು ಅಂತ ಕರೀತಾರೆ. ಹೌದಾ? ರಾಷ್ಟ್ರಗಳ ಸಂಪತ್ತು ಅಥವಾ ದ ವೆಲ್ತ್ ಆಫ್ ನೇಷನ್ಸ್ ಅನ್ನುವಂತಹ ಕೃತಿಯಲ್ಲಿ ಇವರು ಹೇಳುವಂತದ್ದು. ಹಾಗಾದ್ರೆ ಈ ಒಂದು ಕೃತಿಯನ್ನು ಏನಂತ ಕರೀತಾರೆ? ದ ವೆಲ್ತ್ ಆಫ್ ನೇಷನ್ಸ್. ಇದನ್ನ ದ ಬೈಬಲ್ ಆಫ್ ಎಕನಾಮಿಕ್ಸ್ ಅಂತೇಳಿ ಕೂಡ ಕರೀತಾರೆ. ಬೈಬಲ್ ಆಫ್ ಎಕನಾಮಿಕ್ಸ್. ಹೌದಾ? ಎಕನಾಮಿಕ್ಸ್. ಬೈಬಲ್ ಆಫ್ ಎಕನಾಮಿಕ್ಸ್ ಅಂತ ಯಾವ್ದನ್ನ ಕರೀತಾರೆ ಅಂತಂದ್ರೆ ರಾಷ್ಟ್ರಗಳ ಸಂಪತ್ತು ಅಥವಾ ದ ವೆಲ್ತ್ ಆಫ್ ನೇಷನ್ಸ್ ಅನ್ನುವಂತಹ ಕೃತಿಯನ್ನ ಇವರು ಕೊಡುವಂತದ್ದು. ಅಂದ್ರ ಇವ್ರ ಪ್ರಕಾರ ಅರ್ಥವ್ಯವಸ್ಥೆ ಅಂತಂದ್ರೆ ಏನು? ಅರ್ಥವ್ಯವಸ್ಥೆ ಅಂತಂದ್ರ ಸಂಪನ್ಮೂಲಗಳನ್ನ ಕುರಿತು ಏನು ಸಂಪತ್ತನ್ನ ಕುರಿತು ಅಧ್ಯಯನ ಮಾಡ್ತಿಲ್ಲ. ಸೊ ಅದುವೇ ಅರ್ಥಶಾಸ್ತ್ರ ಅಂತ ಇವರು ಹೇಳ್ತಾರೆ. ಏನಂತಂದ್ರೆ ಇವರ ಅರ್ಥಶಾಸ್ತ್ರಕ್ಕೆ ಮತ್ತಿತರೆ ಕೊಡುಗೆಗಳು ಅಂತ ಬಂದಾಗ ಇವರ ಕೊಡುಗೆಗಳು ಹೌದಾ? ಸೊ ಅರ್ಥಶಾಸ್ತ್ರಕ್ಕೆ ಈ ಅಡಮ್ ಸ್ಮಿತ್ ಅವರ ಕೊಡುಗೆಗಳು ಅಂತ ಬಂದಾಗ ಮೊದಲನೇದಾಗಿ ಇವರು ಏನ್ ಮಾಡ್ತಾರೆ? ಸಂಪತ್ತಿನ ವಾಕ್ಯವನ್ನ ಕೊಡ್ತಾರೆ. ಹೌದಾ? ಸಂಪತ್ತಿನ ವಾಕ್ಯವನ್ನ ಕೊಡ್ತಾರೆ. ಅದಾದ ನಂತರ ಇನ್ನೊಂದೇನಂತಂದ್ರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಗೆ ಹೌದಾ? ಬಂಡವಾಳಶಾಹಿ ಅರ್ಥವ್ಯವಸ್ಥೆಗೆ ಇವರು ಪ್ರಾಮುಖ್ಯತೆಯನ್ನ ಕೊಡ್ತಾರೆ.
ಹೌದಾ? ಸೊ ಬಂಡವಾಳಶಾಹಿ ಅರ್ಥವ್ಯವಸ್ಥೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಯಾವಾಗ ಯುರೋಪಿಯನ್ ದೇಶಗಳಲ್ಲಿ 1776ರಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಯಿತೋ, ಯಾವಾಗ 1776ರಲ್ಲಿ ಯುರೋಪಿಯನ್ ದೇಶಗಳಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಗ್ತದೆ. ಹೌದಾ? ಕೈಗಾರಿಕಾ ಕ್ರಾಂತಿ ಉಂಟಾಗ್ತದೆ. ಅದೇ ಸಮಯದಲ್ಲಿ ಇವರು ಬಂಡವಾಳಶಾಹಿ ಅರ್ಥವ್ಯವಸ್ಥೆಗೆ ಇವರ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು. ಹೌದಾ? ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತಂದ್ರೆ ಖಾಸಗಿ ಅಲ್ಲಿ ಆರ್ಥಿಕ ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆಗಳು ಖಾಸಗಿ ಒಡೆತನದಲ್ಲಿರೋದನ್ನು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕರೀತಾರೆ. ಸೊ ಈ ರೀತಿಯಾಗಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟವರು ಯಾರು ಅಂತಂದ್ರೆ ಅಡಮ್ ಸ್ಮಿತ್ ಅವರು. ಹೌದಾ? ಯಾರು? ಅಡಮ್ ಸ್ಮಿತ್ ಅವರನ್ನ ಇಲ್ಲಿ ಕರೆಯುವಂಥದ್ದು. ಹೌದಾ? ಸೊ ಹಂಗಾಗಿ ಇವರನ್ನ ಬಂಡವಾಳಶಾಹಿ ಪಿತಾಮಹ ಅಂತ ಹೇಳಿ ಕೂಡ ಕರೀತಾರೆ. ಯಾರನ್ನ? ಅಡಮ್ ಸ್ಮಿತ್ ಅವರನ್ನ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಪಿತಾಮಹ ಅಂತೇಳಿ ಇವ್ರನ್ನ ಕರೆಯುವಂಥದ್ದು. ಯಾರು? ಅಡಮ್ ಸ್ಮಿತ್ ಅವ್ರನ್ನ ಕರೀತಾರೆ. ಅದಷ್ಟೇ ಅಲ್ಲದೆ ಇನ್ನೊಂದೇನಂತಂದ್ರೆ ಸರ್ಕಾರದ ಹಸ್ತಕ್ಷೇಪ ರಹಿತ ನೀತಿಯನ್ನು ಮಂಡಿಸ್ತಾರೆ ಇವರು. ಅದು ಸರ್ಕಾರದ ಹಸ್ತಕ್ಷೇಪ ರಹಿತ ನೀತಿಯನ್ನ ಇವರು ಮಂಡಿಸ್ತಾರೆ. ಸರ್ಕಾರದ ಹಸ್ತಕ್ಷೇಪ ರಹಿತ ನೀತಿ ಅಂತಂದ್ರೆ ಏನಂತಂದ್ರೆ ಖಾಸಗಿ ಆಡಳಿತದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬಾರದು ಅಂತೇಳಿ ಇವರು ಹೇಳ್ತಾರೆ. ಹೌದಾ? ಏನಂತಂದ್ರೆ ಸರ್ಕಾರದ ಹಸ್ತಕ್ಷೇಪ ರಹಿತ ನೀತಿ ಅಂತಂದ್ರೆ ಖಾಸಗಿ ಆಡಳಿತದಲ್ಲಿ ಸರ್ಕಾರದ ಮಧ್ಯಸ್ಥಿಕೆ ಪ್ರವೇಶ ಮಾಡಬಾರದು ಅಂತ ಹೇಳಿದವರು ಯಾರು ಅಂತಂದ್ರೆ ಅದು ಅಡಮ್ ಸ್ಮಿತ್ ಅವರು. ಸೊ ಹಿಂಗ ಬಂಡವಾಳಶಾಹಿ ಅರ್ಥವ್ಯವಸ್ಥೆಗೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟವರು ಯಾರು ಅಂತಂದ್ರೆ ಅದು ಅಡಮ್ ಸ್ಮಿತ್ ಅವರು. ಸೊ ಅಡಮ್ ಸ್ಮಿತ್ ಅವರನ್ನ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಪಿತಾಮಹ ಅಂತೇಳಿ ಕೂಡ ಇವ್ರನ್ನ ಕರೆಯುವಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ಇವರ ಕೊಡುಗೆ ಏನಂತಂದ್ರೆ ಇವರು ಕಾಣದ ಕೈ ಸಿದ್ಧಾಂತವನ್ನು ಕೂಡ ಮಂಡಿಸ್ತಾರೆ. ಯಾವುದು? ಕಾಣದ ಕೈ ಸಿದ್ಧಾಂತ ಅಂತಂದ್ರೆ ಏನು? ಕಾಣದ ಕೈ ಸಿದ್ಧಾಂತ ಅಂದ್ರೆ ಮಾರುಕಟ್ಟೆಯಲ್ಲಿ ಒಂದು ಬೇಡಿಕೆ ಮತ್ತು ಪೂರೈಕೆ ಅನ್ನುವಂಥದ್ದು ಸಮತೋಲನದಲ್ಲಿ ಇರಬೇಕು ಅಂತ ಬಂದಾಗ, ಹೌದಾ? ಬೇಡಿಕೆ ಮತ್ತು ಪೂರೈಕೆ ಸಮತೋಲನದಲ್ಲಿ ಇರಬೇಕು ಅಂತಂದ್ರೆ ಯಾವ ರೀತಿ ಅದನ್ನ ನಿಯಂತ್ರಿಸಬೇಕು? ಸೊ ಹಂಗಾಗಿ ಬೇಡಿಕೆ ಮತ್ತು ಪೂರೈಕೆಯನ್ನ ಸಮತೋಲನದಲ್ಲಿ ಇಡಬೇಕು ಅಂತಂದ್ರೆ ಅಲ್ಲಿ ಈ ಬೇಡಿಕೆ ಮತ್ತು ಪೂರೈಕೆಯನ್ನ ಯಾವ ರೀತಿ ಸಮತೋಲನದಲ್ಲಿಡಬೇಕು ಅನ್ನುವಂಥದ್ದನ್ನ ಅಲ್ಲಿ ಕಾಣದ ಕೈ ಸಿದ್ಧಾಂತವನ್ನಲ್ಲಿ ಮಂಡಿಸಿದ್ದಾರೆ. ಅದು ಈ ಅಡಮ್ ಸ್ಮಿತ್ ಅವರು. ಇವರೇ ಇದನ್ನ ಅಲ್ಲಿ ಮಂಡನೆ ಮಾಡಿರುವಂತದ್ದು. ಓಕೆ. ಸೊ ಅದಷ್ಟಲ್ಲದೆ ಈ ಅಡಮ್ ಸ್ಮಿತ್ ಅಂತ ಬಂದಾಗ ನಾವ್ ಏನ್ ಇವತ್ತ ರಾಷ್ಟ್ರೀಯ ಆದಾಯ ಅಂತ ನೋಡ್ತೀವಿ. ಹೌದಾ? ರಾಷ್ಟ್ರೀಯ ಆದಾಯ ಪರಿಕಲ್ಪನೆ ಕೊಡ್ತಾರೆ. ಅದೇ ರೀತಿಯಾಗಿ ಮತ್ತೇನ್ ಮಾಡ್ತಾರೆ ಇವರು? ತಟಸ್ಥ ನೀತಿ ಅಂತ ಬರ್ತದೆ. ಹೌದಾ? ತಟಸ್ಥ ನೀತಿ ಪರಿಕಲ್ಪನೆಯನ್ನು ಕೊಡ್ತಾರೆ. ಹೌದಾ? ಸೊ ಹಂಗಾಗಿ ಈ ಅಡಮ್ ಸ್ಮಿತ್ ಅವರನ್ನ ಆಧುನಿಕ ಅರ್ಥಶಾಸ್ತ್ರ ಪಿತಾಮಹ ಅಂತೇಳಿ ಕೂಡ ಇವ್ರನ್ನ ಕರೀತಾರೆ. ಯಾರು? ಆಧುನಿಕ ಅರ್ಥಶಾಸ್ತ್ರದ ಆಧುನಿಕ ಅರ್ಥಶಾಸ್ತ್ರ ಪಿತಾಮಹ ಅಂತ ಯಾರು ಅಂತಂದ್ರೆ ಅದು ಅಡಮ್ ಸ್ಮಿತ್ ಅವರ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಥವಾ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಪಿತಾಮಹ ಅಂತಂದ್ರು ಕೂಡ ಅಡಮ್ ಸ್ಮಿತ್ ಅವರು ಅಂತ ನಾವು ನೋಡ್ತಾ ಬರ್ತೀವಿ. ಓಕೆ. ಸೊ ಈ ರೀತಿಯಾಗಿ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡೋದೇ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಯಾರು ಅಂತಂದ್ರೆ ಯಾರು? ಅಡಮ್ ಸ್ಮಿತ್ ಅವರು. ಅದೇ ರೀತಿಯಾಗಿ ಸೆಕೆಂಡ್ ಒನ್ ಯಾವುದು ಅಂತಂದ್ರ ಯಾವುದು? ಯೋಗಕ್ಷೇಮ ವಾಕ್ಯ ಅಂತ ಬರ್ತದೆ. ಯೋಗಕ್ಷೇಮ ವಾಕ್ಯ. ಈ ಯೋಗಕ್ಷೇಮ ವಾಕ್ಯವನ್ನ ಕೊಟ್ಟವರು ಯಾರು ಅಂತಂದ್ರ ಆಲ್ಫ್ರೆಡ್ ಮಾರ್ಷಲ್ ಅವರು. ಹೌದಾ? ಆಲ್ಫ್ರೆಡ್ ಮಾರ್ಷಲ್. ಹೌದಾ? ಆಲ್ಫ್ರೆಡ್ ಮಾರ್ಷಲ್ ಅಂತ ಬಂದಾಗ ಸೊ ಇವರ ಬಗ್ಗೆ ನೆನಪಿರ್ಲಿ. ಇದು ಯಾವ್ದು ಅಂತಂದ್ರ ಯೋಗಕ್ಷೇಮದ ವಾಕ್ಯವನ್ನ ಕೊಡ್ತಾರೆ. ಯಾವುದು? ವೆಲ್ಫೇರ್ ಡೆಫಿನಿಷನ್. ಹೌದಾ? ವೆಲ್ಫೇರ್ ಡೆಫಿನಿಷನ್ ಇವರು ಕೊಡ್ತಕ್ಕಂಥದ್ದು. ಹೌದಾ? ವೆಲ್ಫೇರ್ ಡೆಫಿನಿಷನ್ ಅಂತ ಬಂದಾಗ ಯಾರು ಕೊಡ್ತಾರೆ? ಆಲ್ಫ್ರೆಡ್ ಮಾರ್ಷಲ್ ಅವರು ಇದನ್ನ ಕೊಡುವಂಥದ್ದು. ಸೊ ಇವರ ಕೃತಿ ಯಾವುದು ಅಂತಂದ್ರೆ ಹೌದಾ? ಸೊ ಇವರ ಕೃತಿ ಯಾವುದು ಅಂತ ಬಂದಾಗ ಇವರು ಬರೆದ ಕೃತಿ ಯಾವುದು ಅಂತಂದ್ರೆ ಅದು ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಅನ್ನುವಂಥದ್ದು 1890ರಲ್ಲಿ ಬರೀತಾರೆ. ದ ಪ್ರಿನ್ಸಿಪಲ್ ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರದ ತತ್ವಗಳು ಅನ್ನುವಂತಹ ಕೃತಿ. ಅರ್ಥಶಾಸ್ತ್ರದ ತತ್ವಗಳು ಅಥವಾ ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಅನ್ನುವಂತಹ ಒಂದು ಕೃತಿಯನ್ನ ಬರೀತಾರೆ. ಸೊ ಇದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಅರ್ಥಶಾಸ್ತ್ರ ಅಂತಂದ್ರ ಯೋಗಕ್ಷೇಮ ಅಂದ್ರ ಅರ್ಥಶಾಸ್ತ್ರ ಅನ್ನೋದು ಕೇವಲ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡೋದಲ್ಲ. ಹೌದಾ? ಹೀಗಾಗಿ ಅಡಮ್ ಸ್ಮಿತ್ ಅವರ ಸಂಪತ್ತಿನ ವಾಕ್ಯವನ್ನ ಇವರು ಅಲ್ಲಗೆಳೆದು
ಇವರು ಯೋಗಕ್ಷೇಮದ ವಾಕ್ಯವನ್ನ ಕೊಡ್ತಾರೆ. ಸಂಪತ್ತನ್ನು ನೋಡಿ, ಅರ್ಥಶಾಸ್ತ್ರ ಅನ್ನೋದು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡೋದಲ್ಲ, ಅಲ್ಲಿ ಯೋಗಕ್ಷೇಮ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳ್ತಾರೆ ಇವರು. ಹೌದಾ? ಯೋಗಕ್ಷೇಮ ಅಂದ್ರೆ ಮಾನವನ ದೈನಂದಿನ ಯೋಗಕ್ಷೇಮದ ಕುರಿತು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ ಇವರು. ಇವ್ರೇನ್ ಡೆಫಿನಿಷನ್ ಕೊಡ್ತಾರೆ ಅಂತ ಬಂದಾಗ, ಇವರ ಡೆಫಿನಿಷನ್ ಏನಂತಂದ್ರೆ, ಇವರ ಪ್ರಕಾರ ಅರ್ಥಶಾಸ್ತ್ರ ಎಂಬುದು ಅರ್ಥಶಾಸ್ತ್ರ ಎಂಬುದು ಮಾನವನ ದೈನಂದಿನ ಯೋಗಕ್ಷೇಮದ ಕುರಿತು. ಹೌದಾ? ಈ ಯೋಗಕ್ಷೇಮದ ಕುರಿತು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತ ಹೇಳಿದವರು ಯಾರು ಅಂತಂದ್ರ, ಅದು ಯಾರು ಆಲ್ಫ್ರೆಡ್ ಮಾರ್ಷಲ್ ಅಂತ ಕರಿತೇವೆ. ಸೊ ಇದನ್ನೇನಂತ ಕರೀತಾರೆ ಅಂತಂದ್ರ ನಿಯೋ ಕ್ಲಾಸಿಕಲ್ ಅಂತ ಕರೀತಾರೆ, ಅಥವಾ ನಿಯೋ ಕ್ಲಾಸಿಕಲ್ ಡೆಫಿನಿಷನ್ ಅಂತ ಕೂಡ ಕರೀತಾರೆ. ನಿಯೋ ಕ್ಲಾಸಿಕಲ್ ಅಥವಾ ನವಸಂಪ್ರದಾಯದ ವಾಕ್ಯ ಅಂತ ಹೇಳಿ ಕೂಡ ಇದನ್ನ ಕರೀತಾರೆ. ಹೌದಾ? ಅರ್ಥಶಾಸ್ತ್ರವು ಮಾನವನ ದೈನಂದಿನ ಯೋಗಕ್ಷೇಮದ ಕುರಿತು ಅಧ್ಯಯನ ಮಾಡುತ್ತಲ್ಲ, ಸೊ ಇದನ್ನ ಅರ್ಥಶಾಸ್ತ್ರ ಅಂತೇಳಿ ಕರೀತಾರೆ ಅವರು. ನೋಡಿ, ಸಂಪತ್ತು ಅನ್ನುವುದು, ಹೌದಾ, ಮಾನವನಿಗೆ ಸಂಪತ್ತು ಇಂಪಾರ್ಟೆಂಟ್ ಅಲ್ಲ, ಆತನ ಆರೋಗ್ಯ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳ್ತಾರೆ ಅವರು. ಆರೋಗ್ಯಕ್ಕೆ ಮಹತ್ವವನ್ನ ಕೊಡ್ತಾರೆ ಅವರು. ಆರೋಗ್ಯದ ಮಾತ್ರ ಈ ಸಂಪತ್ತನ್ನು ಅನುಭವಿಸೋದಿಲ್ಲ. ಸೊ ಆರೋಗ್ಯ, ನಿಮ್ಗೆ ಸಂಪತ್ತು ಎಷ್ಟಿದ್ದ ಏನ್ ಮಾಡೋದು, ಅದನ್ನ ಸಂಪತ್ತು ಸಾಕಷ್ಟು ಇಟ್ಟು, ಬಟ್ ನಿಮ್ ಹೆಲ್ತ್ ಸರಿ ಇಲ್ಲ ಅಂದ್ಮೇಲೆ ಈ ಸಂಪತ್ತನ್ನು ತಗೊಂಡ್ ಏನ್ ಮಾಡ್ತೀರಾ? ಸೊ ಅದಕ್ಕಾಗಿ ಯೋಗಕ್ಷೇಮವನ್ನ ಕುರಿತು ಅಧ್ಯಯನ ಮಾಡೋದು ಅಂತ ಹೇಳ್ತಾರೆ ಅವರು. ಯಾರು? ಆಲ್ಫ್ರೆಡ್ ಮಾರ್ಷಲ್ ಅವರು. ಓಕೆನಾ? ನೋಡಿ, ಅದಕ್ಕೆ ಒಂದು ಮಾತಿದೆ, ಸಂಪತ್ತಂತಂದ್ರೆ ಸಂಪತ್ತು ಇರುವುದು ಮಾನವನಿಗಾಗಿ ವಿನಃ ಮಾನವ ಇರುವುದು ಸಂಪತ್ತಿಗಾಗಿ ಅಲ್ಲ ಅಂತ ಹೇಳ್ತಾರೆ. ನೋಡಿ, ಸಂಪತ್ತು ಇರುವುದು, ಹೌದಾ, ಸಂಪತ್ತು ಇರುವುದು, ಈ ಸಂಪತ್ತು ಏನೈತಲ್ಲ, ಸೊ ಇದೆಲ್ಲ ಮಾನವರಿಗಾಗಿ ಐತಿ. ಹೌದಾ? ಮಾನವರಿಗಾಗಿ ಐತಿ ವಿನಃ ಮಾನವ ಇರುವುದು ಸಂಪತ್ತಿಗಾಗಿ ಅಲ್ಲ ಅಂತ ಹೇಳ್ತಾರೆ. ಸಂಪತ್ತಿಗಾಗಿ ಅಲ್ಲ ಅನ್ನುವಂಥದ್ದು. ಸೊ ಇವತ್ತು ಏನಾಗೈತೆ ಅಂತಂದ್ರ, ಇಡೀ ನೈಸರ್ಗಿಕವಾಗಿ ಏನ್ ಸಂಪತ್ತು ಐತಲ್ಲ, ಸೊ ಇದೆಲ್ಲ ಮಾನವನಿಗೆ ಸೃಷ್ಟಿ ಆಗೈತಿ. ಆದ್ರೆ ಮಾನವನೇ ಸಂಪತ್ತು ಆಗ್ಬಾರ್ದು ಅಂತ ಹೇಳ್ತಾರೆ. ಇವತ್ತೇನಾಗೈತಿ, ಇವತ್ತಿನ ದಿನಮಾನದಲ್ಲಿ ಇದೇ ಆಗಿರುವಂತದ್ದು. ಸೊ ಮಾನವ ಇರುವುದೇ ಸಂಪತ್ತಿಗಾಗಿ ಅಂತ ಹೇಳ್ಬಿಟ್ಟಿದೆ. ಎಲ್ಲಿವರೆಗೂ ಆತನ ಜೀವ ಇರುವವರೆಗೂ ಮಾತ್ರ ಸಂಪತ್ತು. ಸೊ ಅವನು ಹೋದ್ಮೇಲೆ ಯಾವುದೂ ತೆಗೆದುಕೊಂಡು ಹೋಗೋದಿಲ್ಲ. ಸೊ ಹಂಗಾಗಿ ಯೋಗಕ್ಷೇಮದ ಬಗ್ಗೆ ಇಲ್ಲಿ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟವರು ಯಾರು ಅಂತಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಅವರು. ಸೊ ಹಾಗಾಗಿ ನಿಮ್ಗೆ ಪ್ರಶ್ನೆ ಏನಂತಂದ್ರೆ, ಯೋಗಕ್ಷೇಮ ವಾಕ್ಯವನ್ನ, ಹೌದಾ, ಯೋಗಕ್ಷೇಮ ವಾಕ್ಯವನ್ನು ಕೊಟ್ಟವರು, ಅದು ವೆಲ್ಫೇರ್ ಡೆಫಿನೇಷನ್ ಕೊಟ್ಟವರು ಯಾರು ಅಂತ ಬಂದಾಗ ಅದು ಆಲ್ಫ್ರೆಡ್ ಮಾರ್ಷಲ್ ಅವರು. ಹೌದಾ? ಸೊ ಅದೇ ಅಷ್ಟಲ್ಲದೆ ಈ ಆಲ್ಫ್ರೆಡ್ ಮಾರ್ಷಲ್ ಇವರು ಅರ್ಥಶಾಸ್ತ್ರಕ್ಕೆ ಕೊಡುಗೆ ಅಂತ ಬಂದಾಗ, ಹೌದಾ, ಸೊ ಆಲ್ಫ್ರೆಡ್ ಮಾರ್ಷಲ್ ಇವರು ಅರ್ಥಶಾಸ್ತ್ರಕ್ಕೆ ಕೊಡುಗೆ ಏನಂತಂದ್ರೆ, ಹೌದಾ, ಮೊಟ್ಟ ಮೊದಲ ಬಾರಿಗೆ ಇವರು ಅರ್ಥಶಾಸ್ತ್ರವನ್ನ ರಾಜ್ಯಶಾಸ್ತ್ರದಿಂದ ಡಿವೈಡ್ ಮಾಡ್ತಾರೆ. ಹೌದಾ? ಇವರು ಅರ್ಥಶಾಸ್ತ್ರವನ್ನ ರಾಜ್ಯಶಾಸ್ತ್ರದಿಂದ ಪ್ರತ್ಯೇಕಿಸಿದರು. ಸೊ ನಾವು ಮುಂಚೆ ಏನ್ ಮಾಡ್ತಿದ್ವಿ, ಅರ್ಥಶಾಸ್ತ್ರವನ್ನ ಪ್ರತ್ಯೇಕ ವಿಷಯವನ್ನಾಗಿ ಅಲ್ಲಿ ಅಧ್ಯಯನ ಮಾಡ್ತಾ ಇರ್ಲಿಲ್ಲ. ಸೊ ಅರ್ಥಶಾಸ್ತ್ರವನ್ನ ರಾಜ್ಯಶಾಸ್ತ್ರದಿಂದ ನಾವು ಅಧ್ಯಯನ ಮಾಡ್ತಾ ಇದ್ವಿ. ಹೌದಾ? ಉದಾಹರಣೆಗೆ ಯಾವುದು, ಕೌಟಿಲ್ಯನ ಅರ್ಥಶಾಸ್ತ್ರ ಅನ್ನುವಂತ ಕೃತಿ. ಹೆಸರಿಗೆ ಅರ್ಥಶಾಸ್ತ್ರ ಅಂತ ಐತಿ, ಆದ್ರೆ ನಾವು ಅದನ್ನ ಯಾವತ್ತೂ ಕೂಡ ಅದರ ಯಾವುದೇ ಅರ್ಥಶಾಸ್ತ್ರ ಪರಿಕಲ್ಪನೆಗಳಲ್ಲಿ ಕಂಡು ಬರೋದಿಲ್ಲ. ಹೌದಾ? ಸೊ ಸಪ್ತಾಂಗ ಸಿದ್ಧಾಂತದಲ್ಲಿ ಕೋಶ ಅಂತ ಬರ್ತದ, ಸೊ ಅದರಲ್ಲಿ ಬಿಟ್ರೆ ಯಾವುದೂ ಅದರಲ್ಲಿ ಈ ಅರ್ಥಶಾಸ್ತ್ರ ಸಂಬಂಧಪಟ್ಟ ಪರಿಕಲ್ಪನೆಗಳು ಇರಂಗಿಲ್ಲ. ಸೊ ಹಂಗಾಗಿ ಇನ್ನು ರಾಜ್ಯಶಾಸ್ತ್ರದ ವಿಷಯವಾಗಿ ಸ್ಟಡಿ ಮಾಡ್ತಾ ಬಂದಿದ್ರು. ಬಟ್ ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರಕ್ಕೆ ಒಂದು ಸ್ವತಂತ್ರ ಸ್ಥಾನಮಾನವನ್ನು ಕೊಟ್ಟವರು, ಹೌದಾ, ಅರ್ಥಶಾಸ್ತ್ರಕ್ಕೆ ಸ್ವತಂತ್ರ ಸ್ಥಾನಮಾನವನ್ನು ಕೊಟ್ಟವರು ಯಾರು ಅಂತಂದ್ರೆ, ಸ್ವತಂತ್ರ ಸ್ಥಾನಮಾನ ಕೊಟ್ಟವರು ಯಾರು ಅಂತ ಬಂದಾಗ ಅದು ಆಲ್ಫ್ರೆಡ್ ಮಾರ್ಷಲ್ ಅವರು. ಯಾರು? ಆಲ್ಫ್ರೆಡ್ ಮಾರ್ಷಲ್ ಅವರು. ಅದಷ್ಟಲ್ಲದೆ ಎಕನಾಮಿಕ್ಸ್ ಅನ್ನುವಂತಹ ಪದವನ್ನ, ಹೌದಾ, ಈ ಎಕನಾಮಿಕ್ಸ್ ಅನ್ನುವಂತಹ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದವರು ಯಾರು ಅಂತ ಬಂದಾಗ ಆಲ್ಫ್ರೆಡ್ ಮಾರ್ಷಲ್ ಅವರು. ಹೌದಾ? ಸೊ ಇದು ನಿಮ್ಗೆ ನೆನಪಿರ್ಲಿ. ಅದಷ್ಟಲ್ಲದೆ ಇವರು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಮಹತ್ವವನ್ನ ಕೊಡ್ತಾರೆ. ಯಾವುದು? ಸೂಕ್ಷ್ಮ ಅರ್ಥಶಾಸ್ತ್ರ. ಹೌದಾ? ಅರ್ಥಶಾಸ್ತ್ರದಲ್ಲಿ ಒಟ್ಟು 2 ಶಾಖೆಗಳಿದಾವೆ. ಒಂದು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಬರ್ತದೆ. ಹೌದಾ? ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಬರ್ತದ. ಇನ್ನೊಂದು ಯಾವುದು ಅಂತಂದ್ರೆ ಮೈಕ್ರೋ ಎಕನಾಮಿಕ್ಸ್ ಅಂತ ಬರ್ತದೆ. ಮೈಕ್ರೋ ಎಕನಾಮಿಕ್ಸ್. ಹೌದಾ? ಈ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಬಂದಾಗ ಯಾರು ಅದನ್ನ ಪ್ರತಿಪಾದನೆ ಮಾಡ್ತಾರೆ ಅಂತ ಬಂದಾಗ ಅದನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಬಂದಾಗ ಆಲ್ಫ್ರೆಡ್ ಮಾರ್ಷಲ್ ಅಂತ ನೋಡ್ತೀವಿ. ನೋಡಿ, ಈ ಮ್ಯಾಕ್ರೋ ಎಕನಾಮಿಕ್ಸ್ ಮತ್ತು ಮೈಕ್ರೋ ಎಕನಾಮಿಕ್ಸ್ ಅಂತೇಳಿ ಡಿವೈಡ್ ಮಾಡಿದವರು ಯಾರು ಅಂತಂದ್ರೆ ರಾಗ್ನರ್ ಫಿಶರ್ ಬರ್ತಾರೆ. ಯಾರು? ರಾಗ್ನರ್ ಫಿಶರ್ ಅಂತೇಳಿ. ಇವ್ರು ಏನ್ ಮಾಡ್ತಾರೆ ಅಂತಂದ್ರ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರವನ್ನು ಡಿವೈಡ್ ಮಾಡ್ತಾರೆ. ಇದು ಪ್ರಶ್ನೆ ಆಗಿತ್ತು. ಆದ್ರೆ ಈ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಅವರು. ಸೊ ಹಂಗಾಗಿ ಆಲ್ಫ್ರೆಡ್ ಮಾರ್ಷಲ್ ಅವ್ರನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ಪಿತಾಮಹ, ಫಾದರ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೇವೆ. ಅದೇ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಬಂದಾಗ ಇದನ್ನ ಅಭಿವೃದ್ಧಿಪಡಿಸಿದವರು ಯಾರು ಅಂತಂದ್ರೆ ಜಿ.ಎಂ. ಕೇನ್ಸ್ ಅವರು.
ಜೆ.ಎಂ. ಕೇನ್ಸ್ ಅವರು ಇದನ್ನ ಅಭಿವೃದ್ಧಿ ಮಾಡ್ತಾರೆ, ಇದನ್ನ ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನ. ಹಾಗಾಗಿ ಜೆ.ಎಂ. ಕೇನ್ಸ್ ಅವರ ಮ್ಯಾಕ್ರೋ ಎಕನಾಮಿಕ್ಸ್, ಫಾದರ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಈ ಆಲ್ಫ್ರೆಡ್ ಮಾರ್ಷಲ್ ಅಂತ ಬಂದಾಗ ಯಾವುದಕ್ಕೆ ಮಹತ್ವವನ್ನು ಕೊಡ್ತಾರೆ ಅಂತಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಮಹತ್ವವನ್ನ ಕೊಡುವಂತದ್ದು. ಹೌದಾ? ಸೊ ಇದಿಷ್ಟು ನಿಮ್ಗೆ ನೆನಪಿರಲಿ. ನೆಕ್ಸ್ಟ್ ಯಾವುದು ಅಂತಂದ್ರ ಲಿಯೋನಲ್ ರಾಬಿನ್ಸನ್ ಅವರ ಬರ್ತಾರೆ. ಲಿಯೋನಲ್ ರಾಬಿನ್ಸನ್ ಅವರ ಕೊರತೆಯ ವಾಕ್ಯ ಅಂತ ಬರ್ತದೆ. ಹೌದಾ? ಕೊರತೆಯ ವಾಕ್ಯ ಅಂತ ಬಂದಾಗ ಇದನ್ನ ಸ್ಕ್ಯಾರ್ಸಿಟಿ ಡೆಫಿನಿಷನ್ ಅಂತ ಕರೀತಾರೆ. ಯಾವುದು? ಸ್ಕ್ಯಾರ್ಸಿಟಿ ಡೆಫಿನಿಷನ್. ಸ್ಕ್ಯಾರ್ಸಿಟಿ ಡೆಫಿನಿಷನ್ ಕೊಟ್ಟವರು ಯಾರು ಅಂತ ಬಂದಾಗ ಅದು ಲಿಯೋನಲ್ ರಾಬಿನ್ಸನ್ ಅವರು. ಯಾರು ಕೊಡ್ತಾರೆ ಇದನ್ನ? ಲಿಯೋನಲ್ ರಾಬಿನ್ಸನ್. ಲಿಯೋನಲ್ ರಾಬಿನ್ಸನ್ ಅಂತ ಕೊಡ್ತಾರೆ. ರಾಬಿನ್ಸನ್ ಅಂತೇಳಿ ಈ ಕೊರತೆಯ ವಾಕ್ಯವನ್ನ ಕೊಡ್ತಾರೆ. ಇವರ ಕೃತಿ ಯಾವುದು ಅಂತಂದ್ರ 1932ರಲ್ಲಿ ಇವರು ಕೃತಿಯನ್ನ ಬರೀತಾರೆ. ಅದೇ ಯಾವುದು ಅಂತಂದ್ರ ಅರ್ಥಶಾಸ್ತ್ರ ಸ್ವರೂಪ ಮತ್ತು ಸ್ವರೂಪ ಮತ್ತು ಮಹತ್ವ ಅನ್ನುವಂತಹ ಒಂದು ಕೃತಿಯನ್ನ ಬರೀತಾರೆ. ಸೊ ಇವರು ಕೊರತೆಯ ವಾಕ್ಯ, ಹೌದಾ, ಸ್ಕ್ಯಾರ್ಸಿಟಿ ಡೆಫಿನಿಷನ್ ಏನ್ ಹೇಳುತ್ತೆ ಅಂತಂದ್ರೆ, ಹೌದಾ, ಕೊರತೆಯಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಅಧ್ಯಯನ ಮಾಡುದು ಅಂತ ಹೇಳ್ತಾರೆ. ಅಂದ್ರೆ ಏನ್ ಕೊರತೆಯಲ್ಲಿರೋದು? ಹೌದಾ? ಈಗ ನೋಡಿ, ಮಾನವನ ಬಯಕೆಗಳು ಬಹಳ ಅಪರಿಮಿತವಾಗಿದೆ, ಮಿತಿ ಅನ್ನೋದಿಲ್ಲ. ಮಾನವನ ಬಯಕೆಗಳಿಗೆ ಮಿತಿ ಅನ್ನೋದಿಲ್ಲ ಅಂತ. ಹೌದಾ? ಮಾನವನ ಬಯಕೆಗಳು ಅಪರಿಮಿತವಾಗಿವೆ. ಮಾನವನ ಬಯಕೆಗಳು ಅಪರಿಮಿತವಾಗಿವೆ. ಹಿಂಗ ಮಾನವನ ಬಯಕೆಗಳು ಅಪರಿಮಿತವಾಗಿವೆ. ಆದರೆ ಸಂಪನ್ಮೂಲಗಳು ಎಂಬುದು, ಹೌದಾ, ಸಂಪನ್ಮೂಲಗಳು ಏನಾಗಿದ್ದಾವೆ? ಕೊರತೆಯಲ್ಲಿವೆ. ಹೌದಾ? ಸಂಪನ್ಮೂಲಗಳು ಕೊರತೆಯಲ್ಲಿವೆ. ಮಾನವನ ಬಯಕೆಗಳು ಅಪರಿಮಿತವಾಗಿದ್ದಾವೆ, ಆದರೆ ಸಂಪನ್ಮೂಲಗಳು ಅನ್ನೋದು ಕೊರತೆಯಲ್ಲಿದ್ದಾವೆ. ಅದೇ ರೀತಿಯಾಗಿ ಈ ಕೊರತೆಯಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ, ಹೌದಾ, ಈ ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನ ಪಡೆಯಲು ಮಾನವನ ವರ್ತನೆಯನ್ನ, ಹೌದಾ, ಮಾನವನ ವರ್ತನೆಯನ್ನ ಕುರಿತು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಕುರಿತು ಅಧ್ಯಯನ ಮಾಡುವುದು. ಸೊ ನೋಡಿ, ಮಾನವನ ಬಯಕೆಗಳು ಅಪರಿಮಿತ ಇದಾವೆ, ಮಿತಿ ಅನ್ನೋದಿಲ್ಲ. ಆದ್ರೆ ಸಂಪನ್ಮೂಲಗಳು ಅನ್ನೋದು ಏನಾಗೈತಿ? ಕೊರತೆಯಲ್ಲಿದ್ದಾವೆ. ಹಾಗಾಗಿ ಆ ಕೊರತೆಯಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಪಡಿಬೇಕಂತಂದ್ರೆ ಮಾನವ ಯಾವ ರೀತಿ ವರ್ತನೆ ಮಾಡ್ತಾನಲ್ಲ, ಸೊ ಆ ವರ್ತನೆಯನ್ನ ಕುರಿತು ಅಧ್ಯಯನ ಮಾಡೋದೇ ಅರ್ಥಶಾಸ್ತ್ರ ಅಂತ ಹೇಳಿದವರು ಯಾರು ಅಂತಂದ್ರ ಅದು ಯಾರಂತಂದ್ರೆ ಲಿಯೋನಲ್ ರಾಬಿನ್ಸನ್. ಇದನ್ನೇ ಕೊರತೆಯ ವಾಕ್ಯ ಅಥವಾ ಇದನ್ನ ಸ್ಕ್ಯಾರ್ಸಿಟಿ ಡೆಫಿನಿಷನ್ಸ್ ಅಂತೇಳಿ ಕರೀತಾರೆ. ಹೌದಾ? ಈಗ ಹೆಂಗಂತಂದ್ರ, ಈಗ ಮಾನವನ ಬಯಕೆಗಳು ಅಪರಿಮಿತವಾಗಿದ್ದೇವೆ ಅಂತಂದ್ರ ಈಗ ಜಸ್ಟ್ ನಾವು ಯಾವುದಕ್ಕೊಂದು ಸ್ಟಡಿ ಮಾಡ್ತಾ ಇದೀವಿ. ಹೌದಾ? ಒಂದು ಸ್ಟಡಿ ಮಾಡ್ತಾ ಇದೀವಿ. ಸೊ ಜಸ್ಟ್ ನಮಗೆ ಸದ್ಯಕ್ಕೆ ಒಂದು PC ಆದ್ರೆ ಸಾಕಾಗಿತ್ತು ನಮಗೆ. ಹೌದಾ? ಪೊಲೀಸ್ ಕಾನ್ಸ್ಟೇಬಲ್ ಒಂದು ಹುದ್ದೆ ಪಡೆದ್ರೆ ಸಾಕು ಅನ್ನೋ ಮಟ್ಟಿಗೆ ಬಂದಿವಿ ಈಗ. ಹೌದಾ? ಈ PC ಆದ್ರೆ ಸಾಕು ಅಂತ ನೋಡ್ತೀವಿ. PC ಆದ ನಂತರ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಏನಾಗುತ್ತೆ? PSI ಆಗುತ್ತೆ. PSI ಆದ ನಂತರ ನೆಕ್ಸ್ಟ್ ಟಾರ್ಗೆಟ್ ಏನಾಗುತ್ತೆ? DYSP ಆಗುತ್ತೆ. ಸೊ SD ಆದಿಂದ ಏನಾಗುತ್ತೆ? ಮತ್ತೆ FD ಹೋಗ್ಬೇಕಂತ ಅನಿಸುತ್ತೆ. ಆಮೇಲೆ KS ಮಾಡ್ಕೋಬೇಕಂತ ಅನಿಸುತ್ತೆ. ಸೊ ಈ ರೀತಿಯಾಗಿ ಬಯಕೆಗಳು ಅನ್ನುವಂಥದ್ದು, ಹೌದಾ, ಅಪರಿಮಿತವಾಗಿದ್ದೇವೆ ಅಂತ. ಹಿಂಗ ಆ ಬಯಕೆಗಳು ಏನು ಅಪರಿಮಿತ ಆಗಿದೆಲ್ಲ, ಆ ಕೊರತೆಯಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಪಡಿಲಕ್ಕೆ ನಾವೇನ್ ಪ್ರಯತ್ನ ಮಾಡ್ತಿಲ್ಲ, ಸೊ ಅದನ್ನ ಏನಂತ ಕರೀತಾರ? ಅಲ್ಲಿ ಕೊರತೆಯ ವಾಕ್ಯವನ್ನು ಮಂಡಿಸಿದ್ರು ಯಾರು ಅಂತ ಬಂದಾಗ ಅದನ್ನ ಲಿಯೋನಲ್ ರಾಬಿನ್ಸನ್ ಅಂತೇಳಿ ಅದನ್ನ ನೋಡ್ತಾ ಬರ್ತೇವೆ. ಅದ್ ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದ್ರೆ, ಕೊನೆಯ ವಾಕ್ಯ ಯಾವುದು ಅಂತಂದ್ರ ಅದು ಜೆ.ಎಂ. ಕೇನ್ಸ್ ಅವರು ಅಂತ ಬರ್ತಾರೆ. ಹೌದಾ? ಜೆ.ಎಂ. ಕೇನ್ಸ್ ಅಂತ ಬರ್ತಾರೆ. ಜೆ.ಎಂ. ಕೇನ್ಸ್. ಹೌದಾ? ಜೆ.ಎಂ. ಕೇನ್ಸ್ ಇವರ ಮಂಡಿಸಿದ ಸಿದ್ಧಾಂತ, ಇವರ ಡೆಫಿನಿಷನ್ ಏನಂತಂದ್ರೆ, ಇವರು ಬೆಳವಣಿಗೆಯ ವಾಕ್ಯವನ್ನ ಕೊಡ್ತಾರೆ. ಬೆಳವಣಿಗೆ ವಾಕ್ಯ. ಸೊ ಬೆಳವಣಿಗೆ ವಾಕ್ಯ ಅಂತಂದ್ರೆ ಇವರು ಕೊಡ್ತಕ್ಕಂಥದ್ದು ಗ್ರೋತ್ ಡೆಫಿನಿಷನ್ಸ್ ಅಂತ ಹೇಳಿ ಕರಿತೇವೆ. ಯಾವುದು? ಗ್ರೋತ್ ಡೆಫಿನಿಷನ್ಸ್ ಅಂತ ಕರಿತೇವೆ ನಾವು. ಹೌದಾ? ಈ ಗ್ರೋತ್ ಡೆಫಿನಿಷನ್ಸ್ ಅಂತ ಬಂದಾಗ ಇವ್ರೇನ್ ಹೇಳ್ತಾರೆ ಅಂತಂದ್ರ, ಇವರ ಒಂದು ಕೃತಿ ಯಾವುದು? ಹೌದಾ? ಸೊ ಜೆ.ಎಂ. ಕೇನ್ಸ್ ಅವರ ಕೃತಿ ಯಾವುದು? ಇವರ ಕೃತಿ ಯಾವುದು ಅಂತಂದ್ರ ಯಾವ್ದಾಗುತ್ತೆ? ಇವರ ಕೃತಿ ಉದ್ಯೋಗ ಬಡ್ಡಿ ಮತ್ತು ಹಣದ
ಸಾಮಾನ್ಯ ಸಿದ್ಧಾಂತ ಅಂತ ಬರ್ತೈತೆ. ಹಣದ ಸಾಮಾನ್ಯ ಸಿದ್ಧಾಂತ ಅನ್ನುವಂತಹ ಒಂದು ಕೃತಿಯನ್ನು ಬರೀತಾರೆ. ಸೊ ಈ ಒಂದು ಕೃತಿಯಲ್ಲಿ GM ಕೇನ್ಸ್ ಅವರು ಏನ್ ಹೇಳ್ತಾರೆ, ಬೆಳವಣಿಗೆ ವಾಕ್ಯವನ್ನು ಕೊಡ್ತಾರೆ. ಸೊ ಈ ಕೃತಿಯನ್ನ ಯಾವಾಗ ಬರೀತಾರೆ ಅಂತಂದ್ರೆ 1936ರಲ್ಲಿ ಈ ಕೃತಿಯನ್ನ ಬರೆಯುವಂತದ್ದು. ಯಾವುದು? GM ಕೇನ್ಸ್ ಅವರು. ಸೊ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಮಾನವನ ದೈನಂದಿನ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವುದು ಅಂತ ಕರೀತಾರೆ ಇವರು. ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡೋದು ಯಾವುದು ಅಂತಂದ್ರೆ ಅರ್ಥಶಾಸ್ತ್ರದ ಗ್ರೋತ್ ಡೆಫಿನಿಷನ್ಸ್ ಅನ್ನು ಕೊಟ್ಟವರು ಯಾರು ಅಂತ ಬಂದಾಗ GM ಕೇನ್ಸ್ ಅಂತ ಕರೀತಾರೆ. ಸೊ ಇವರ ಕೃತಿ ಯಾವುದು ಅಂತ ಬಂದಾಗ, GM ಕೇನ್ಸ್ ಅವರ ಕೃತಿ ಯಾವುದು ಅಂತ ಬಂದಾಗ ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತವನ್ನ ಇವರು ಬರೆಯುವಂತದ್ದು. ಅಂದ್ರೆ ಇವರ ಪ್ರಕಾರ ಏನಂತಂದ್ರೆ, ಬೆಳವಣಿಗೆ ವಾಕ್ಯದ ಗ್ರೋತ್ ಡೆಫಿನಿಷನ್ ಅಂತಂದ್ರೆ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಒಂದು ರಾಷ್ಟ್ರದ ಬೆಳವಣಿಗೆಯ ಮತ್ತು ಅಭಿವೃದ್ಧಿಯ ಕುರಿತು ಅಧ್ಯಯನ ಮಾಡುದು ಅಂತ ಹೇಳ್ತಾರೆ ಇವರು. ಇವರ ಪ್ರಕಾರ ಅರ್ಥಶಾಸ್ತ್ರ ಅಂತಂದ್ರೆ, ಹೌದಾ, ಅರ್ಥಶಾಸ್ತ್ರ ಅಂತಂದ್ರ ಒಂದು ರಾಷ್ಟ್ರದ, ಹೌದಾ, ಒಂದು ರಾಷ್ಟ್ರದ ಅಭಿವೃದ್ಧಿ, ಹೌದಾ, ಅಥವಾ ಒಂದು ರಾಷ್ಟ್ರದ ಅಭಿವೃದ್ಧಿ ಮತ್ತು ಬೆಳವಣಿಗೆಯನ್ನ ಕುರಿತು, ಹೌದಾ, ಬೆಳವಣಿಗೆಯನ್ನ ಕುರಿತು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತ ಹೇಳಿದವರು ಯಾರು ಅಂತಂದ್ರೆ ಅದು GM ಕೇನ್ಸ್ ಅವರು ಇದನ್ನ ಈ ರೀತಿ ಗ್ರೋತ್ ಡೆಫಿನಿಷನ್ ಅನ್ನ ಕೊಡ್ತಾ ಬರ್ತಾರೆ. ಗ್ರೋತ್ ಡೆಫಿನಿಷನ್ಸ್ ಅಂತ ಕರೀತಾರೆ. ಓಕೆನಾ? ಸೊ ಒಟ್ಟು 4 ಡೆಫಿನಿಷನ್ಸ್ ಅನ್ನ ಇಲ್ಲಿ ಕೊಡ್ತಾ ಬರ್ತಾರೆ. ಒಟ್ಟು 4 ಡೆಫಿನಿಷನ್ಸ್ ಅಂತ ಬಂದಾಗ ನೆನಪಿರ್ಲಿ ಯಾವುದು ಅಂತಂದ್ರ, ಮೊದಲನೇದು ಯಾವುದು ಅಂತಂದ್ರ ಅದು ಸಂಪತ್ತಿನ ವಾಕ್ಯ ಅಂತ ಬರ್ತದೆ. ಯಾವುದು? ಸಂಪತ್ತಿನ ವಾಕ್ಯ. ಈ ಸಂಪತ್ತಿನ ವಾಕ್ಯವನ್ನು ಕೊಟ್ಟವರು ಯಾರು ಅಂತಂದ್ರ ಅದು ಅಡಮ್ ಸ್ಮಿತ್ ಅವರು. ನೋಡ್ತೇವೆ, ಅಡಮ್ ಸ್ಮಿತ್ ಅವರು. ಹೌದಾ? ಅಡಮ್ ಸ್ಮಿತ್ ಅವರ ಕೃತಿ ಯಾವುದು ಅಂತ ಬಂದಾಗ, ಅಡಮ್ ಸ್ಮಿತ್ ಅವರ ಕೃತಿ ಯಾವುದು? ದ ವೆಲ್ತ್ ಆಫ್ ನೇಷನ್ಸ್ ಅನ್ನುವಂಥದ್ದು. ದ ವೆಲ್ತ್ ಆಫ್ ನೇಷನ್ಸ್ ಅನ್ನುವಂತಹ ಕೃತಿಯನ್ನ ಬರೀತಾರೆ. ಸೆಕೆಂಡ್ ಒನ್ ಯಾವುದು ಅಂತ ಬಂದಾಗ ಅರ್ಥಶಾಸ್ತ್ರದಲ್ಲಿ ಸೆಕೆಂಡ್ ಒನ್ ಯಾವುದು ಅಂತಂದ್ರೆ ಯೋಗಕ್ಷೇಮ ವಾಕ್ಯ ಅಂತ ಬರ್ತೈತಿ. ಯೋಗಕ್ಷೇಮ ವಾಕ್ಯ ವೆಲ್ಫೇರ್ ಡೆಫಿನಿಷನ್ ಕೊಟ್ಟವರು ಯಾರು ಅಂತ ಬಂದಾಗ ಆಲ್ಫ್ರೆಡ್ ಮಾರ್ಷಲ್ ಅವರು ಕೊಡ್ತಾರೆ. ಆಲ್ಫ್ರೆಡ್ ಮಾರ್ಷಲ್, ಹೌದಾ, ಆಲ್ಫ್ರೆಡ್ ಮಾರ್ಷಲ್ ಅವರು ಈ ಯೋಗಕ್ಷೇಮದ ವಾಕ್ಯವನ್ನು ಕೊಡ್ತಾರೆ. ಹೌದಾ? ಸೊ ಇವರ ಕೃತಿ ಯಾವುದು? ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರದ ತತ್ವಗಳು. ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಅಂತ ಏನ್ ಕರಿತೀವಿ, ಸೊ ಇದನ್ನ ಇವರು ಕೃತಿಯನ್ನ ಬರೀತಾರೆ. ಅದ್ ನೆಕ್ಸ್ಟ್ ಇನ್ನೊಂದು ಯಾವ್ದು ಡೆಫಿನಿಷನ್ ಬರ್ತದ, ಥರ್ಡ್ ಒನ್ ಯಾವುದು ಅಂತಂದ್ರ ಲಿಯೋನಲ್ ರಾಬಿನ್ಸನ್ ಅವರ ಕೊರತೆಯ ವಾಕ್ಯ ಅಂತ ಬರ್ತದೆ. ಹೌದಾ? ಕೊರತೆಯ ವಾಕ್ಯ ಅಂತೇಳಿ ಕೊರತೆಯ ವಾಕ್ಯವನ್ನು ಕೊಟ್ಟವರು ಯಾರು ಅಂತಂದ್ರ ಲಿಯೋನಲ್ ರಾಬಿನ್ಸನ್ ಅಂತೇಳಿ ನೋಡ್ತಾ ಬರ್ತೀವಿ. ಸೊ ಇವರ ಕೃತಿ ಯಾವುದು? ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ ಅಂತ ನೋಡಿದ್ವಿ. ಕೊನೆಯದಾಗಿ ಯಾವುದು ಅಂತಂದ್ರ ಬೆಳವಣಿಗೆ ವಾಕ್ಯ. ಹೌದಾ? ಬೆಳವಣಿಗೆ ವಾಕ್ಯವನ್ನು ಕೊಟ್ಟವರು ಯಾರು ಅಂತಂದ್ರ GM ಕೇನ್ಸ್. ಹೌದಾ? ಸೊ GM ಕೇನ್ಸ್ ಅವರ ಇವರ ಕೃತಿ ಯಾವುದು? ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಅನ್ನುವಂತಹ ಕೃತಿಯನ್ನು ಇವರು ಬರೆಯುವಂತದ್ದು. ಸೊ ಅದಷ್ಟಲ್ಲದೆ ಈ GM ಕೇನ್ಸ್ ಅಂತ ಬಂದಾಗ, ಹೌದಾ, ಸೊ GM ಕೇನ್ಸ್ ಅಂತ ಬಂದಾಗ ಇವರ ಒಂದು ಕೊಡುಗೆ ಏನಂತ ಬಂದಾಗ, ಹೌದಾ, ಸೊ ಅರ್ಥವಿಜ್ಞಾನದಲ್ಲಿ ಇವರ ಕೊಡುಗೆ ಏನಂತಂದ್ರೆ ಇವರು ಮಿಶ್ರ ಆರ್ಥಿಕ ವ್ಯವಸ್ಥೆಗೆ, ಹೌದಾ, ಮಿಶ್ರ ಆರ್ಥಿಕತೆಗೆ ಮಹತ್ವವನ್ನು ಕೊಡ್ತಾರೆ. ಹೌದಾ? ಮಿಶ್ರ ಅರ್ಥವ್ಯವಸ್ಥೆ ಅಂತಂದ್ರ ಇಲ್ಲಿ ಒಟ್ಟು ಅರ್ಥವ್ಯವಸ್ಥೆಯಲ್ಲಿ 3 ಪ್ರಕಾರ. ಒಟ್ಟು ಯಾವುದು? ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಸಮಾಜವಾದಿ ಅರ್ಥವ್ಯವಸ್ಥೆ, ಮಿಶ್ರ ಅರ್ಥವ್ಯವಸ್ಥೆ ಅಂತ ಬರ್ತದೆ. ಹೌದಾ? ಮಿಕ್ಸ್ಡ್ ಎಕನಾಮಿ. ಈ ಮಿಕ್ಸ್ಡ್ ಎಕನಾಮಿಗೆ ಇದಕ್ಕ ಮಹತ್ವವನ್ನು ಕೊಟ್ಟವರು ಯಾರು ಅಂತ ಬಂದಾಗ ಅದು GM ಕೇನ್ಸ್ ಅಂತ ನಾವು ನೋಡ್ತಾ ಬರ್ತೀವಿ. ಅದಕ್ಕಾಗಿ, ಹೌದಾ, ಸೊ ಅದಷ್ಟೇ ಅಲ್ಲದೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರ ಅಲ್ಲಿ ಸಮಗ್ರ ಅರ್ಥಶಾಸ್ತ್ರಕ್ಕೆ, ಹೌದಾ, ಸಮಗ್ರ ಅರ್ಥಶಾಸ್ತ್ರವನ್ನು ಅಭಿವೃದ್ಧಿ ಪಡಿಸೋರು ಯಾರು ಅಂತ ಬಂದಾಗ ಈ GM ಕೇನ್ಸ್ ಅವರು. ಸೊ ಹಂಗಾಗಿ ಮೈಕ್ರೋ ಎಕನಾಮಿಕ್ಸ್ ಅಥವಾ ಸಮಗ್ರ ಅರ್ಥಶಾಸ್ತ್ರ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಪ್ರಶ್ನೆ ಆದ್ರೆ ಅದು GM ಕೇನ್ಸ್ ಅವರನ್ನ ಫಾದರ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂತೇಳಿ ಇವ್ರನ್ನ ಕರೆಯುವಂಥದ್ದು. ಹೌದಾ? ಸೊ GM ಕೇನ್ಸ್ ಅವರ ಅರ್ಥಶಾಸ್ತ್ರಕ್ಕೆ ಇನ್ನೊಂದು ಕೊಡುಗೆ ಏನಂತಂದ್ರ ಪಂಪ್ ಪ್ರೈಮಿಂಗ್ ಅನ್ನುವಂತಹ ಒಂದು ಹೊಸ ಪಾಲಿಸಿನ ತರ್ತಾರೆ ಇವರು. ಪಂಪ್ ಪ್ರೈಮಿಂಗ್ ಅನ್ನುವಂತಹ ಒಂದು ನೀತಿ. ಸೊ ಪಂಪ್ ಪ್ರೈಮಿಂಗ್ ಪಾಲಿಸಿ ಅಂತಂದ್ರೆ ಏನಪ್ಪಾ ಅಂತಂದ್ರ, ಸೊ 1929-30ರಲ್ಲಿ ಏನಾಗುತ್ತೆ, ಆರ್ಥಿಕ ಮುಗ್ಗಟ್ಟು ಉಂಟಾದ ಸಮಯದಲ್ಲಿ, ಹೌದಾ, ಆರ್ಥಿಕ ಬಿಕ್ಕಟ್ಟು ಉಂಟಾದಾಗ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ಯಾವ ರೀತಿ ಜನರ ಆದಾಯ ಮೂಲಗಳನ್ನು ಹೆಚ್ಚಿಸಬೇಕು ಅನ್ನುವಂಥದ್ದಲ್ಲಿ ಹೊಸ ಒಂದು ನೀತಿನ ಜಾರಿಗೆ ತರ್ತಾರೆ. ಅದೇ ಯಾವುದು ಅಂತಂದ್ರ ಪಂಪ್ ಪ್ರೈಮಿಂಗ್ ಅನ್ನುವಂತಹ ನೀತಿಯನ್ನು ಇವರು ಅಭಿವೃದ್ಧಿ ಪಡಿಸಿದಾರು ಅಂತ ಬಂದಾಗ GM ಕೇನ್ಸ್ ಅಂತ ನಾವು ನೋಡ್ತಾ ಬರ್ತೀವಿ. ಹೌದಾ? GM ಕೇನ್ಸ್ ಅವರ ಬೆಳವಣಿಗೆ ಅಥವಾ ಗ್ರೋತ್ ಡೆಫಿನಿಷನ್ ಕೊಡ್ತಾ ಬರ್ತಾರೆ. ಇವರ ಕೃತಿ ಯಾವುದು ಅಂತಂದ್ರೆ 1936ರಲ್ಲಿ ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಅಂತ ಬರೀತಾರೆ. ಸೊ ಇವರು ಮಿಶ್ರ ಆರ್ಥಿಕತೆ ಮತ್ತು ಇವರು ಸಮಗ್ರ ಅರ್ಥಶಾಸ್ತ್ರಕ್ಕೆ ಅಲ್ಲಿ ಅತಿ ಹೆಚ್ಚು ಇವರು ಪ್ರೋತ್ಸಾಹವನ್ನು ಕೊಡ್ತಾರೆ. ಅದೇ ರೀತಿಗೆ ಪಂಪ್ ಪ್ರೈಮಿಂಗ್ ಅನ್ನುವಂತಹ ಒಂದು ಹೊಸ ನೀತಿಯನ್ನು ಇವರು ಜಾರಿಗೆ ತಂದಿರುವಂತದ್ದು. ಹೌದಾ? ಸೊ ಅದಷ್ಟು ನಿಮ್ ನೆನಪಿರ್ಲಿ. ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದ್ರ ಈಗ ಅರ್ಥಶಾಸ್ತ್ರ ಪಿತಾಮಹ ಅಂತ ಸ್ವಲ್ಪ ನೆನಪಿರ್ಲಿ. ಇದ್ರ ಮೇಲೆ ನಿಮ್ ಪ್ರಶ್ನೆ ಆಲ್ರೆಡಿ ಆಗಿದೆ. ಒಂದು ಪ್ರಾಚೀನ ಅರ್ಥಶಾಸ್ತ್ರ ಪಿತಾಮಹ ಅಂತ ಬಂದಾಗ, ಹೌದಾ, ಸೊ ಮೊದಲನೇ ಕ್ಲಾಸ್ ಇದನ್ನ ನೋಡಿದ್ವಿ ನಾವು. ಪ್ರಾಚೀನ ಅರ್ಥಶಾಸ್ತ್ರದ, ಹೌದಾ, ಪ್ರಾಚೀನ ಅರ್ಥಶಾಸ್ತ್ರ ಪಿತಾಮಹ ಅಂತ ಯಾರನ್ನ ಕರೀತಾರೆ, ಅಲ್ಲಿ ಯಾರನ್ನ ನೋಡಿದ್ವಿ ನಾವು?
ಕೌಟಿಲ್ಯನನ್ನ ನೋಡಿದ್ವಿ ಹೌದಾ, ಕೌಟಿಲ್ಯನ ಕರೆಯುವಂಥದ್ದು. ಅದೇ ರೀತಿಯಾಗಿ ಆಧುನಿಕ ಅರ್ಥಶಾಸ್ತ್ರ ಪಿತಾಮಹ. ಸೊ ಈಗ ನಾಳೆ ಕನ್ಫ್ಯೂಸ್ ಆಗಬಾರ್ದು, ಇವೆಲ್ಲ ಒಂದ್ ಸೈಡ್ ಬರ್ಕೊಂಡ್ಬಿಡಿ. ಹೌದಾ, ಆಧುನಿಕ ಅರ್ಥಶಾಸ್ತ್ರ ಪಿತಾಮಹ ಅಂತ ಬಂದಾಗ ಯಾರನ್ನ ಕರೀತಾರೆ? ಆಡಮ್ ಸ್ಮಿತ್ ಅವರನ್ನ ಕರೆಯುವಂಥದ್ದು. ಹೌದಾ, ಆಡಮ್ ಸ್ಮಿತ್ ಅವರನ್ನ ಕರೆಯುವಂಥದ್ದು. ಅದೇ ರೀತಿಯಾಗಿ ಕರ್ನಾಟಕದ ಹೌದಾ, ಕರ್ನಾಟಕ ಅರ್ಥಶಾಸ್ತ್ರ ಪಿತಾಮಹ ಅಂತ ಬಂದಾಗ ಯಾರನ್ನ ಕರೀತಾರೆ? ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಕರೆಯುವಂಥದ್ದು. ಹೌದಾ, ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಕರೆಯುವಂಥದ್ದು. ಅದೇ ರೀತಿಯಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಪಿತಾಮಹ. ಹೌದಾ, ಸೂಕ್ಷ್ಮ ಅರ್ಥಶಾಸ್ತ್ರ ಪಿತಾಮಹ ಅಂತ ಬಂದಾಗ ಯಾರನ್ನ ಕರೀತಾರೆ? ಇವರನ್ನ ಆಲ್ಫ್ರೆಡ್ ಮಾರ್ಷಲ್ ಅವರನ್ನ ಕರೆಯುವಂಥದ್ದು. ಹೌದಾ, ಆಲ್ಫ್ರೆಡ್ ಮಾರ್ಷಲ್ ಅವರನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ಪಿತಾಮಹ ಅಂತ ಕರೆದ್ರೆ. ಅದೇ ರೀತಿಯಾಗಿ ಸಮಗ್ರ ಅರ್ಥಶಾಸ್ತ್ರವನ್ನು ಅಭಿವೃದ್ಧಿಪಡಿಸಿದರು ಅವರು. ಸಮಗ್ರ ಅರ್ಥಶಾಸ್ತ್ರ ಅಂತ ಬಂದಾಗ ಯಾರನ್ನ ಕರೀತಾರೆ? ಅಲ್ಲಿ ಜೆ.ಎಂ. ಕೇನ್ಸ್. ಹೌದಾ, ಜೆ.ಎಂ. ಕೇನ್ಸ್ ಅವರನ್ನ ಸಮಗ್ರ ಅರ್ಥಶಾಸ್ತ್ರ ಪಿತಾಮಹ ಅಂತೇಳಿ ಕರೀತಾರೆ. ಸೊ ಇದಿಷ್ಟು 4 ಪಾಯಿಂಟ್ ನಿಮ್ಗೆ ನೆನಪಿರ್ಲಿ. ಒಂದು ಸಂಪತ್ತಿನ ವ್ಯಾಖ್ಯೆ ಅಂತ ಬರ್ತದೆ, ಇನ್ನೊಂದು ಯೋಗಕ್ಷೇಮ ವ್ಯಾಖ್ಯೆ ಅಂತ ಬರ್ತದೆ, ಅದೇ ರೀತಿಯಾಗಿ ಯಾವುದು ಕೊರತೆಯ ವಾಕ್ಯ ಅಂತ ಬರ್ತದೆ, ಇನ್ನೊಂದು ಬೆಳವಣಿಗೆ ಅಥವಾ ಗ್ರೋತ್ ಡೆಫಿನಿಷನ್ಸ್ ಅಂತ ಬರ್ತದೆ. ಸೊ ಇದೆಷ್ಟು ಪಾಯಿಂಟ್ ನಿಮಗೆ ನೆನಪಿರ್ಲಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ರೆ ಅರ್ಥಶಾಸ್ತ್ರದಲ್ಲಿ ಕೆಲವೊಂದಿಷ್ಟು ಪರಿಕಲ್ಪನೆಗಳು ಬರ್ತವೆ. ಹೌದಾ, ಸೊ ಅರ್ಥಶಾಸ್ತ್ರದ ಪರಿಕಲ್ಪನೆಗಳು ಅಂತಂದ್ರೆ ಏನು? ಹೌದಾ, ಅರ್ಥಶಾಸ್ತ್ರದ ಪರಿಕಲ್ಪನೆಗಳು ಅಂತ ಬರ್ತವೆ. ಅರ್ಥಶಾಸ್ತ್ರ ಪರಿಕಲ್ಪನೆಗಳು ಅಂತ ಬಂದಾಗ ಮೊದಲನೇದು ಯಾವುದು ಅಂತಂದ್ರೆ ಬಯಕೆ ಅಂತ ಬರ್ತದೆ. ಹೌದಾ, ಯಾವುದು? ಬಯಕೆ ಅಂತ ಬರ್ತದೆ. ಆದ್ ನೆಕ್ಸ್ಟ್ ಯಾವುದು ಅಂತಂದ್ರ ತುಷ್ಟಿಗುಣ ಅಂತ ಬರ್ತದೆ. ಹೌದಾ, ತುಷ್ಟಿಗುಣ. ನೀಡ್ಸ್ ಅಥವಾ ತುಷ್ಟಿಗುಣ ಅಂತಂದ್ರೆ ಯುಟಿಲಿಟಿ ಅಂತ ಕರೀತಾರೆ. ಆದ್ ನೆಕ್ಸ್ಟ್ ಯಾವುದು ಅಂತಂದ್ರ ಬೇಡಿಕೆ ಅಂತ ಬರ್ತದೆ. ಹೌದಾ, ಬೇಡಿಕೆ ಮತ್ತು ಪೂರೈಕೆ ಇವುಗಳನ್ನ ಅರ್ಥಶಾಸ್ತ್ರದ ಪರಿಕಲ್ಪನೆಗಳು ಅಂತ ಕರೀತಾರೆ. ಹೌದಾ, ಅರ್ಥಶಾಸ್ತ್ರದ ಪರಿಕಲ್ಪನೆಗಳು ಅಂತ ಬರ್ತವೆ. ಇಲ್ಲಿ ಬಯಕೆ ಅಂತ ಬಂದಾಗ ಹೌದಾ, ಸೊ ಬಯಕೆಯಲ್ಲಿ ಸಾಕಷ್ಟು ವಿಧಗಳು ಬರ್ತವೆ. ಹೌದಾ, ಸೊ ಬಯಕೆ ಅಂತ ಬಂದಾಗ ಬಯಕೆಯಲ್ಲಿ ಇದರಾಗಿ ಏನ್ ಬರ್ತದ? ಬಯಕೆ ಅಂತಂದ್ರೆ ಏನು? ಸರಕು ಮತ್ತು ಸೇವೆಗಳನ್ನ ಪಡೆದುಕೊಳ್ಳಾಕ ಮಾನವನಿಗೆ ಇರತಕ್ಕಂತ ಒಂದು ಇಚ್ಛೆ. ಆ ಬಯಕೆ ಇಚ್ಛೆ ಏನೈತಲ್ಲ, ಸೊ ಅದನ್ನ ಬಯಕೆ ಅಂತ ಕರೀತಾರೆ. ಸೊ ಬಯಕೆಯಲ್ಲಿ ಬೇಸಿಕ್ ನೀಡ್ಸ್ ಅಂತ ಬರ್ತದೆ. ಹೌದಾ, ಈ ಬೇಸಿಕ್ ನೀಡ್ಸ್ ಅಂತ ಬಂದಾಗ ನೀವೇನು ಈ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ ಇವೆಲ್ಲ ಬೇಸಿಕ್ ನೀಡ್ಸ್ ಅಂತ ಬರ್ತದೆ. ಅದರಲ್ಲಿ ಸ್ವಲ್ಪ ಇನ್ನೂ ಹೆಚ್ಚಿನ ಮಟ್ಟಿಗೆ ಅಂತ ಬಂದಾಗ ಸ್ವಲ್ಪ ಸುಖಕರ ಬಯಕೆಗಳು ಬರ್ತವೆ. ಅಂದ್ರೆ ಫ್ಯಾನು, ಬೈಕ್, ಚೇರ್ ಇವನ್ನೆಲ್ಲ ತಗೋತಾರಲ್ಲ, ಸೊ ಇದು ಇನ್ನೂ ಹೆಚ್ಚಿನದಾಗಿ ನಿಮ್ಗೆ ಬೇಕಂತಂದ್ರೆ ಎಷ್ಟು ಬಯಕೆ ಉಂಟಾಗ್ತದ? ಕೆಲವೊಂದು ಅಂತಸ್ತಿನ ಬಯಕೆಗಳು ಬರ್ತವೆ. ಅಂತಸ್ತು ಅಂತ ಬಂದಾಗ ಕಾರ್ ಬೇಕಾಗ್ತದ. ಹೌದಾ, ಸೋಫಾ ಬೇಕಾಗ್ತದ, ಗೋಲ್ಡ್ ಬೇಕಾಗ್ತದ. ಸೊ ಅಂತಸ್ತಿನ ಬಯಕೆಗಳಲ್ಲಿ ಬರ್ತಾ ಹೋಗ್ತಕ್ಕಂಥದ್ದು. ಹೌದಾ, ಸೊ ಅದೇ ರೀತಿಯಾಗಿ ತುಷ್ಟಿಗುಣ ಅಂತ ಬರ್ತದೆ. ಯುಟಿಲಿಟಿ ಅಂತಂದ್ರೆ ಏನು? ಹೌದಾ, ಸೊ ಯುಟಿಲಿಟಿ ಅಂತಂದ್ರೆ ಮಾನವನ ಬಯಕೆಗಳನ್ನ, ಏನ್ ನಿಮಗ್ ಬಯಕೆಗಳು ಬರ್ತಾವಲ್ಲ, ಈ ಬಯಕೆಗಳನ್ನ ತೃಪ್ತಿಪಡಿಸ್ತಕ್ಕಂಥ ಒಂದು ಗುಣ. ಹೌದಾ, ತೃಪ್ತಿಪಡಿಸುವ ಗುಣ ಐತಲ್ಲ, ಸೊ ಇದನ್ನ ಏನಂತ ಕರೀತಾರೆ? ತುಷ್ಟಿಗುಣ ಅಥವಾ ಯುಟಿಲಿಟಿ ಅಂತ ಕರೀತಾರೆ. ಅರ್ಥಶಾಸ್ತ್ರದಲ್ಲಿ ಏನಂತಾರ? ಅದನ್ನ ತುಷ್ಟಿಗುಣ ಅಂತೇಳಿ ಕರೀತಾರೆ. ಅಂದ್ರೆ ಮಾನವನ ಹೌದಾ, ಸೊ ಇದರಲ್ಲಿ ಒಟ್ಟು 2 ಬರ್ತವೆ. ಒಟ್ಟು ತುಷ್ಟಿಗುಣ. ಹೌದಾ, ಯಾವ್ದು ಬರ್ತದ? ಒಟ್ಟು ತುಷ್ಟಿಗುಣ ಅಂತ ಬರ್ತದೆ. ಒಟ್ಟು ತುಷ್ಟಿಗುಣ ನಿಯಮ ಅಂತ ಬರ್ತದೆ. ಅದೇ ರೀತಿಯಾಗಿ ಸೀಮಾಂತ ತುಷ್ಟಿಗುಣ ಅಂತ ಬರ್ತದೆ. ಹೌದಾ, ಸೀಮಾಂತ ತುಷ್ಟಿಗುಣ ಅಂತ ಬರ್ತದೆ. ಸೊ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ಅಂತ ಬಂದಾಗ, ಸೊ ಇದರಲ್ಲಿ ಒಟ್ಟು ಅಂತ ಬಂದಾಗ ಇದನ್ನ ಈ ಪರಿಕಲ್ಪನೆ ಯಾರು ಕೊಡ್ತಾರೆ ಅಂತ ಬಂದಾಗ ಇದನ್ನ ಎಚ್ ಘೋಷನ್ ಅರ್ಥಶಾಸ್ತ್ರಜ್ಞ ಕೊಡ್ತಾನೆ. ಎಚ್ ಘೋಷನ್ ಅಂತ ಬರ್ತಾರೆ. ಹೌದಾ, ಎಚ್ ಘೋಷನ್ ಅವರು ಈ ಪರಿಕಲ್ಪನೆಯನ್ನು ಕೊಡ್ತಾರೆ. ಯಾವುದು? ಒಟ್ಟು ತುಷ್ಟಿಗುಣ ಅಂತ ಬಂದಾಗ. ಇನ್ನು ಸೀಮಾಂತ ತುಷ್ಟಿಗುಣ ಅಂತ ಬಂದಾಗ ಹೌದಾ, ಸೊ ಇದನ್ನ ಪರಿಕಲ್ಪನೆ ಯಾರು ಕೊಡ್ತಾರೆ ಅಂತ ಬಂದಾಗ ಆಲ್ಫ್ರೆಡ್ ಮಾರ್ಷಲ್ ಅವರು ಇದು ಕೊಡ್ತಾರೆ. ಯಾರು? ಆಲ್ಫ್ರೆಡ್ ಮಾರ್ಷಲ್. ಸೊ ಆಲ್ಫ್ರೆಡ್ ಮಾರ್ಷಲ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಈ ಸೀಮಾಂತ ತುಷ್ಟಿಗುಣ ಪರಿಕಲ್ಪನೆಯನ್ನ ಕೊಡ್ತಾರೆ. ಹೌದಾ, ಸೊ ಇಲ್ಲಿ ಒಟ್ಟು ತುಷ್ಟಿಗುಣದಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಆರಂಭಿಕ ಏನ್ ಬಯಕೆ ಐತಲ್ಲ, ಸೊ ಆರಂಭಿಕ ತುಷ್ಟಿಗುಣ ಏನಿರ್ತದ? ಜಾಸ್ತಿ ಇರ್ತಾ ಹೋಗ್ತದೆ. ಆರಂಭದಲ್ಲಿ ಜಾಸ್ತಿ ಆಗ್ತಾ ಹೋದಾಗ ಸೊ ನಿಮಗ್ ಬಯಕೆ ಐತಲ್ಲ, ಸೊ ಅದು ಒಂದ್ ಹಂತಕ್ಕೆ ಹೋಗಿ ಸ್ಟಾಪ್ ಆಗಿಬಿಡ್ತದೆ. ಹೆಂಗ್ ಸ್ಟಾಪ್ ಆಗುತ್ತೆ? ಈಗ ನೀವು 1 ಲೋಟ ನೀರು ಕುಡಿತಾರ, 2 ಲೋಟ ನೀರು ಕುಡಿತಾರ, 8 ರಿಂದ 10 ಲೋಟ ನೀರು ಕೊಡ್ತಾ ನಂತರ ನೆಕ್ಸ್ಟ್ ನಿಮ್ಗೆ ಕುಡ್ಲಿಕ್ಕೆ ಆಗಂಗಿಲ್ಲ. ಸೊ ಆಮೇಲೆ ನಿಮ್ಗೆ ಕುಡ್ಲಿಕ್ಕೆ ಆಗಂಗಿಲ್ಲ ಅಂತ ಬಂದಾಗ ನೀವು ಅದೇನಾಗುತ್ತೆ? ಅಲ್ಲಿ ಬಯಕೆ ನಿಮ್ದು ಕಡಿಮೆ ಆಗ್ತಾ ಬರ್ತದೆ. ಸೊ ಇದೇನಂತಂದ್ರೆ ಇದನ್ನ ಒಟ್ಟು ತುಷ್ಟಿಗುಣ ಅಂತ ಕರೀತಾರೆ. ಒಂದು ಹಂತಕ್ಕೆ ಏರ್ತಾ ಹೋಗಿ ನಡಕ್ ಒಂದ್ಸಲ ಸ್ಟಾಪ್ ಆಗಿ ಏನಾಗುತ್ತೆ? ಮತ್ತೆ ಅದು ಡೌನ್ ಆಗ್ತಕ್ಕಂಥದ್ದು. ಸೊ ಇದನ್ನ ಏನಂತ ಕರೀತಾರೆ? ಒಟ್ಟು ತುಷ್ಟಿಗುಣ ಅಂತ ಕರೀತಾರೆ. ಇನ್ನು ಸೀಮಾಂತ ತುಷ್ಟಿಗುಣ ಅಂತ ಬಂದಾಗ ಇವತ್ತು ಕೆಲವೊಂದಷ್ಟು ವಸ್ತುಗಳನ್ನ ಸೇವಿಸಕ್ ಆಗಂಗಿಲ್ಲ. ಒಮ್ಮೆ ತಿಂದ್ರೆ ನೆಕ್ಸ್ಟ್ ತಿನ್ಲಿಕ್ಕೆ ಆಗಂಗಿಲ್ಲ. ಸೊ ಅದನ್ನ ಏನಂತ ಕರೀತಾರೆ? ಸೀಮಾಂತ ತುಷ್ಟಿಗುಣ ಅಂತ ಕರೀತಾರೆ. ಹೌದಾ, ಕೆಲವೊಂದು ಸರಕುಗಳನ್ನ ಸೇವಿಸಿದಾಗ ಏನಾಗತ್ತೆ? ತುಷ್ಟಿಗುಣ ಕಡಿಮೆ ಆಗ್ತಾ ಹೋಗ್ತದೆ. ಒಮ್ಮೆ ಸಡನ್ಲಿ ಜಾಸ್ತಿ ಆಗಂಗಿಲ್ಲ, ಕಡಿಮೆ ಆಗ್ತಾ ಹೋಗ್ತದಲ್ಲ. ಸೊ ಇದನ್ನ ಏನಂತ ಕರೀತಾರೆ? ಸೀಮಾಂತ ತುಷ್ಟಿಗುಣ ಅಂತ ಕರೀತಾರೆ. ಇದು ಕೆಳಮುಖ ರೇಖೆಯನ್ನ ಇದು ಹೊಂದಿರ್ತದೆ. ಹೌದಾ, ಕೆಳಮುಖ ರೇಖೆಯನ್ನ ಇದು ಹೊಂದಿರುವಂತದ್ದು. ಓಕೆನಾ? ಈ ಒಟ್ಟು ತುಷ್ಟಿಗುಣ ಅಂತ ಬಂದಾಗ ನೋಡಿ, ತುಷ್ಟಿಗುಣ ಅಂತ ಬಂದಾಗ ನಿಮ್ಗೆ ಏನದ ತುಷ್ಟಿಗುಣ ರೇಖೆ ಐತಲ್ಲ, ಸೊ ಇದ್ರ ಮೇಲೆ ಕರ್ವ್ ಮೇಲಿನ ಪ್ರಶ್ನೆಯನ್ನ ಕೇಳ್ತಾನೆ. ಇದು ಯಾವಾಗ್ಲೂ ಕೂಡ
ಈ ತುಷ್ಟಿಗುಣ ರೇಖೆ ಅನ್ನುವಂಥದ್ದು, ಹೌದಾ? ಈ ತುಷ್ಟಿಗುಣ ರೇಖೆ ಅನ್ನುವಂಥದ್ದು ಯಾವಾಗಲೂ ಕೂಡ ಕೆಳಮುಖ ಇಳಿಜಾರನ್ನು ಹೊಂದಿರುತ್ತದೆ. ಕೆಳಮುಖ ಇಳಿಜಾರು ಹೊಂದಿರುತ್ತದೆ ಅಂತ ನೋಡುತ್ತೆ. ಯಾವಾಗಲೂ ಕೂಡ ಇದು ಕೆಳಮುಖ ಇಳಿಜಾರನ್ನ ಇದು ಹೊಂದಿರುವಂಥದ್ದು. ಯಾಕಂದ್ರೆ ಒಂದು ಹಂತಕ್ಕೆ ಹೋದ ನಂತರ ಕಡಿಮೆ ಆಗ್ತಾ ಬರುತ್ತಲ್ಲ, ಸೊ ಹಂಗಾಗಿ, ಹೌದಾ? ಅದೇ ರೀತಿಯಾಗಿ ಒಟ್ಟು ತುಷ್ಟಿಗುಣ ಎಷ್ಟು ಒಂದು ಅಂತಿಮ ಹಂತದಲ್ಲಿದ್ದಾಗ, ಹೌದಾ? ಅಂತಿಮ ಹಂತದಲ್ಲಿದ್ದಾಗ ಏನಾಗುತ್ತೆ, ಈ ಸೀಮಾಂತ ತುಷ್ಟಿಗುಣ ಅನ್ನುವಂಥದ್ದು ಇದು ಶೂನ್ಯವಾಗಿರುತ್ತದೆ ಅನ್ನುವಂಥದ್ದು ನಾವು ನೋಡ್ತಾ ಬರ್ತೀವಿ, ಹೌದಾ? ಸೊ ಇದಿಷ್ಟು ಬಯಕೆ ಮತ್ತು ತುಷ್ಟಿಗುಣ ಅಂತ ನೋಡ್ತಾ ಬರ್ತೀವಿ. ಅದ್ ನೆಕ್ಸ್ಟ್ ಇನ್ನೊಂದು ಪರಿಕಲ್ಪನೆ ಯಾವುದು ಅಂತಂದ್ರೆ ಅದು ಬೇಡಿಕೆ ಅನ್ನುವಂಥದ್ದು ಬರ್ತದೆ. ಯಾವುದು? ಬೇಡಿಕೆ ಅನ್ನುವಂಥದ್ದು, ಹೌದಾ? ಬೇಡಿಕೆ ಅಂತ ಬರ್ತದೆ, ಡಿಮ್ಯಾಂಡ್, ಬೇಡಿಕೆ ಅಥವಾ ಡಿಮ್ಯಾಂಡ್, ಹೌದಾ? ಸೊ ಬೇಡಿಕೆ ಅಂತ ಬಂದಾಗ ನಿರ್ದಿಷ್ಟ ಸಮಯದಲ್ಲಿ, ಬೇಡಿಕೆ ಅಂತಂದ್ರೆ ಏನು? ನಿರ್ದಿಷ್ಟ ಸಮಯದಲ್ಲಿ ನೀವು ಸರಕುಗಳನ್ನ ಖರೀದಿ ಮಾಡ್ತಿರಲ್ಲ, ಸೊ ಆ ಸರಕನ್ನ ನೀವೇನ್ ಪಡೆದುಕೊಳ್ತಿರಲ್ಲ, ಸೊ ಅದನ್ನ ಬೇಡಿಕೆ ಅಂತ ಕರೀತಾರೆ. ಸೊ ಒಂದು ಬೇಡಿಕೆ ಉಂಟಾಗ್ಬೇಕಂತಂದ್ರೆ ಒಟ್ಟು 3 ಅಂಶಗಳಲ್ಲಿ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಮೊದಲನೇದು ಯಾವುದು ಅಂತಂದ್ರೆ ಆ ಒಂದು ಸರಕನ್ನ ನೀವು ತೆಗೆದುಕೊಳ್ಳುವಂತಹ ಬಯಕೆ ಇರಬೇಕಾಗ್ತದೆ. ಏನು? ಬಯಕೆ ಇರಬೇಕು. ಬಯಕೆ ಇದ್ದಾಗ ಮಾತ್ರ ನೀವು ತೆಗೆದುಕೊಳ್ಳಕ್ ಸಾಧ್ಯ. ಸೆಕೆಂಡ್ ಒನ್ ಯಾವುದು ಅಂತಂದ್ರ ನಿಮ್ಗೆ ಆ ಸಾಮರ್ಥ್ಯ ಇರಬೇಕು ಅಂತ ನೋಡ್ತಾರೆ. ಯಾವುದು? ಸಾಮರ್ಥ್ಯ ಇರಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಯಾವುದು ಅಂತಂದ್ರ ಅಲ್ಲಿ ಕೊಳ್ಳುವ ಮನಸ್ಸು ಕೂಡ ಇರಬೇಕು, ಹೌದಾ? ಮನಸ್ಸು ಕೂಡ ಇರಬೇಕು, ಹೌದಾ? ಈಗ ನೀವು ಒಂದು ಸರಕನ್ನ ತೆಗೆದುಕೊಳ್ತಾ ಇದ್ದೀರಾ ಅಂತಂದ್ರೆ ಈಗ ಒಂದು ನೀವು ಎಕ್ಸಾಂಪಲ್ ಯಾವುದು, ಒಂದು ಕಾರನ್ನ ತೆಗೆದುಕೊಳ್ತಾ ಇದ್ದೀರಾ ಅಂತಂದ್ರೆ ಈ ಕಾರನ್ನ ತೆಗೆದುಕೊಳ್ತೀರಾ ಅಂತಂದ್ರೆ ಅದಕ್ಕೆ ನಿಮ್ಮ ಬಯಕೆ ಇರಬೇಕು ಮಸ್ಟ್, ಹೌದಾ? ನೀವು ಒಂದು ಆಫೀಸಿಂದ ನಿಮ್ಮ ಮನೆಯಿಂದ ನಿಮ್ಮ ಆಫೀಸ್ ಎಷ್ಟು 4 ರಿಂದ 5 ಕಿಲೋಮೀಟರ್ ಐತಿ ಅಂತ ಬಂದಾಗ ಸೊ ಕಾರ್ ತಗೊಂಡು ಹೋಗ್ತೀರಾ. ಕಾರ್ ಏನ್ ಬೇಡ, ನನ್ಗೆ ಬೈಕ್ ಬೇಕಂತ ಬೈಕ್ ತಗೊಳ್ತೀರಾ. ಸೊ ಅದು ನಿಮ್ಮ ಬಯಕೆ, ಹೌದಾ? ಸೊ ಬಯಕೆ ಇದ್ದಾಗ ಮಾತ್ರ ನೀವು ಅದನ್ನ ಸರಕನ್ನ ತೆಗೆದುಕೊಳ್ಳಿಕ್ ಸಾಧ್ಯ, ಹೌದಾ? ಸೊ ನಿಮ್ಗೆ ಸಾಮರ್ಥ್ಯ ದುಡ್ಡು ಐತಿ, ನಿಮ್ ತೆಗೆದುಕೊಂತ ಮನಸ್ಸುನು ಐತಿ, ಮನಸ್ಸು ಐತಿ, ಏನಂತೈತಿ, ಒಂದು ವೆಹಿಕಲ್ ಬೇಕಾಗಿದೆ ನನಗೆ, ಸೊ ನಂಗೆ ಕಾರ್ ಬೇಡ, ನೀವು ಬೈಕ್ ತಗೋತೀರಾ ಅಂತ ಕಾರ್ ಬೇಡ ಬೈಕ್ ತಗೋತೀರಾ. ಸೊ ಅದಕ್ಕೆ ಏನಾಗುತ್ತೆ, ನಿಮ್ ಬೈಕ್ ಇದ್ರೆ ಮಾತ್ರ ಇದು ಸಾಧ್ಯ ಆಗ್ತಾ ಬರ್ತದೆ, ಹೌದಾ? ಅದೇ ರೀತಿಯಾಗಿ ಸಾಮರ್ಥ್ಯ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸಾಮರ್ಥ್ಯ, ಹೌದಾ? ನಿಮ್ದು ತೆಗೆದುಕೊಳ್ಬೇಕು, ನಂಗೆ ಕಾರ್ ಬೇಕಾಗಿದಿ, ಹೌದಾ? ಕಾರ್ ನೀಡಿದ, ಸೊ ಕಾರು ಬೇಕಾಗ್ತದ, ಸೊ ಕಾರ್ ತಗೋಬೇಕಂತ ಮನಸ್ಸು ಕೂಡ ಐತಿ, ಆದ್ರೆ ದುಡ್ಡು ಇಲ್ಲಲ್ಲ. ಸೊ ಇದು ಸಾಮರ್ಥ್ಯ ಕೂಡ ಇರಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಮನಸ್ಸು ಕೂಡ ಇರಬೇಕು, ಹೌದಾ? ತೆಗೆದುಕೊಳ್ಬೇಕಂತ ನಿಮ್ ಬಯಕೆನೂ ಐತಿ, ದುಡ್ಡು ಐತಿ, ಹೌದಾ? ಸಾಮರ್ಥ್ಯ ಏನು, ಸಾಮರ್ಥ್ಯ ದುಡ್ಡು ಐತಿ, ಆದ್ರೆ ನಿಮ್ ಕಾರ್ ಮೇಲೆ ಮನಸ್ಸಿಲ್ಲ, ಅದ್ರ ಮೇಲೆ ಆ ವಸ್ತುವಿನ ಮೇಲೆ ಮನಸ್ಸಿಲ್ಲ ಅಂತಂದ್ಮೇಲೆ ಅದನ್ನ ನೀವು ತಗೋಂಗಿಲ್ಲ, ಹೌದಾ? ಸೊ ಹಿಂಗಾಗಿ ಒಂದು ಬೇಡಿಕೆ ಅಂತ ಬಂದಾಗ ಒಟ್ಟು 3 ಅಂಶಗಳು ಬರ್ತವೆ. ಒಂದು ಬಯಕೆ ಅಂತ ಬರ್ತದ, ನೆಕ್ಸ್ಟ್ ಸಾಮರ್ಥ್ಯ ಅಂತ ಬರ್ತದ, ಇನ್ನೊಂದು ಮನಸ್ಸು, ಹೌದಾ? ಈ 3 ಕೂಡ ಇಲ್ಲಿ ಮ್ಯಾಟರ್ ಆಗ್ತಾ ಬರ್ತವೆ, ಹೌದಾ? ಸೊ ಬೇಡಿಕೆ ಅಂತಂದ್ರೆ ಏನನ್ನ ಯಾವ ಅಂಶಗಳು ಬರ್ತಾವ ಅಂತ ಬಂದಾಗ, ಒಂದು ಬೇಡಿಕೆ ಅಂತ ಬಂದಾಗ ಇದು ಯಾವುದ್ರ ಮೇಲೆ ಅವಲಂಬನೆ ಆಗಿದೆ ಅಂತ ಬಂದಾಗ ಸರಕಿನ ಬೆಲೆ, ಹೌದಾ? ಸರಕಿನ ಬೆಲೆ ಮೇಲೆ ಇದು ಅವಲಂಬನೆ ಆಗಿರುವಂತದ್ದು. ಹೆಂಗಂತಂದ್ರೆ ಈ ಒಂದು ಸರಕು ಅದರ ಬೆಲೆ ಜಾಸ್ತಿ ಆದಾಗ ಏನಾಗುತ್ತೆ, ಹೌದಾ? ಈ ಸರಕಿನ ಬೆಲೆ ಜಾಸ್ತಿ ಆಗೈತಿ, ಬೆಲೆ ಜಾಸ್ತಿ ಆಗೈತಿ ಅಂತ ಬಂದಾಗ ಅಲ್ಲಿ ಡಿಮ್ಯಾಂಡ್, ಬೇಡಿಕೆ ಅನ್ನೋದು ಏನಾಗುತ್ತೆ, ಕಡಿಮೆ ಆಗ್ತದೆ, ಹೌದಾ? ಬೇಡಿಕೆ ಅನ್ನೋದು ಕಡಿಮೆ ಆಗ್ತದೆ. ಸೊ ಇಲ್ಲಿ ಬೆಲೆ ಅನ್ನೋದು ಕೂಡ ಅಲ್ಲಿ ಬೇಡಿಕೆಯ ಮೇಲೆ ನಿರ್ಧಾರ ಆಗ್ತಾ ಬರ್ತದೆ. ಸೆಕೆಂಡ್ ಒನ್ ಯಾವುದು ಅಂತಂದ್ರೆ ಅದು ಅನುಭೋಗಿಯ ಆದಾಯ ಬಗ್ಗೆ, ಹೌದಾ? ಅನುಭೋಗಿಯ ಆದಾಯ. ಈಗ ಒಬ್ಬ ವ್ಯಕ್ತಿಯ ಆದಾಯ ಕಡಿಮೆ ಐತಿ, ಇನ್ಕಮ್ ಕಡಿಮೆ ಐತಿ ಅಂತಂದ್ರೆ ಅಲ್ಲಿ ಬೇಡಿಕೆ ಏನಾಗುತ್ತೆ, ಕಡಿಮೆ ಆಗ್ತಾ ಬರ್ತದೆ. ಯಾಕೆ? ದುಡ್ಡಿಲ್ಲಲ್ಲ. ಸೊ ದುಡ್ಡಿಲ್ಲ ಅಂತಂದ್ರೆ ಇನ್ಕಮ್ ಕಮ್ಮಿ ಐತಿ ಅಂತಂದ್ರೆ ವಸ್ತುಗಳನ್ನ ತೆಗೆದುಕೊಳ್ಳಕ್ಕೆ ಸ್ವಲ್ಪ ಹಿಂಜರಿತೀವಿ. ಸೊ ಅನುಭೋಗಿಯ ಆದಾಯ ಕೂಡ ಅಲ್ಲಿ ನಿರ್ಧಾರ ಆಗ್ತಕ್ಕಂಥದ್ದು, ಹೌದಾ? ಸೊ ಅದೇ ರೀತಿಯಾಗಿ ಇನ್ನೊಂದು ಅಂಶ ಯಾವುದು ಅಂತಂದ್ರೆ ಇದು ಇಂಪಾರ್ಟೆಂಟ್, ಯಾವುದು ಅಂತಂದ್ರೆ ಬದಲಿ ಸರಕಿನ ಬೆಲೆ ಅಂತ ನೋಡ್ತೀವಿ, ಹೌದಾ? ಬದಲಿ ಸರಕಿನ ಬೆಲೆ ಅಂತ ಬಂದಾಗ, ಹೌದಾ? ಸೊ ಬದಲಿ ಸರಕಿನ ಬೆಲೆ ಅಂತ ಬಂದಾಗ ಸೊ ನೀವು ಎಕ್ಸಾಂಪಲ್ ಕೊಡ್ಬೋದು, ಏನಂತ, ಈಗ ನೀವೇನೋ ಒಂದು ಅಡ್ಗೆ ಮಾಡ್ತೀರಾ, ಹೌದಾ? ಅಥವಾ ಒಂದು ಟೀ ಕುಡಿತೀರಾ ಅಂತ ತಿಳ್ಕೊಳ್ಳಿ, ಹೌದಾ? ಟೀ ಮತ್ತು ಕಾಫಿಯನ್ನ ಕುಡಿತೀರಾ, ಹೌದಾ? ಸೊ ಟೀ ಮತ್ತು ಕಾಫಿ ಕುಡಿಬೇಕಾದ್ರೆ ಟೀಯ ಬೆಲೆ ಏನಾಗೈತಿ, ಒಂದು 15 ರೂಪಾಯಿ ಆಗೈತೆ ಅಂತ ತಿಳ್ಕೊರಿ. 15 ರೂಪಾಯಿ ಆಗೈತೆ ಅಂತ ಬಂದಾಗ ಸೊ ಟೀ ಬೆಲೆ ಎಷ್ಟಿದೆ, 5 ರೂಪಾಯಿ ಇದೆ ಅಂತ ತಿಳ್ಕೊರಿ. ಸೊ ನೀವು ಎದನ್ನ ಇಲ್ಲಿ ಜಾಸ್ತಿ ಫೋಕಸ್ ಮಾಡ್ತೀರಾ ಅಂತ ಬಂದಾಗ ಸೊ ನೀವು ಜಾಸ್ತಿ ಟೀಯನ್ನ ಕುಡ್ಲಿಕ್ಕೆ ನೋಡ್ತಾ ಬರ್ತೀರಾ, ಹೌದಾ? ಸೊ ಎರಡು ಉತ್ತೇಜನಕಾರಿಯವ, ಹೌದಾ? ಈಗ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ, ಕ್ಲಾಸ್ ಮಾಡೋಕ್ಕಿಂತ ಮುಂಚೆ ನಂಗೆ ಟೀ ಕುಡಿಯಂತ ಹವ್ಯಾಸ ಐತಿ, ಸೊ ನಾನು ಟೀ ಕುಡ್ಲೇಬೇಕು, ಯಾಕೆ? ನನಗೆ ಉತ್ತೇಜನಕಾರಿ ಬೇಕಾಗೈತಿ, ಹೌದಾ? ಕಾಫಿ ಒಳಗೆ ಟೀಯನ್ ಮತ್ತು ಕಾಫಿ ಒಳಗೆ ಕೆಫಿನ್ ಮತ್ತು ಟೀ ಒಳಗೆ ಥಿಯನ್ ಅನ್ನುವಂತ ಉತ್ತೇಜನಕಾರಿಗಳು ಇರ್ತಾವಲ್ಲ, ಸೊ ಹಂಗಾಗಿ ನಾವೇನ್ ಮಾಡ್ತೀವಿ, ಟೀ ಕುಡಿಯೋ ಒಂದು ಹವ್ಯಾಸ, ಒಂದು ಬಯಕೆ, ಹೌದಾ? ಸೊ ಕಾಫಿ 15 ರೂಪಾಯಿ ಐತಿ, ಟೀ 5 ರೂಪಾಯಿ ಐತಿ ಅಂತ ಬಂದಾಗ ನಾನು ಜಾಸ್ತಿ ಎದಕ್ಕೆ ನೋಡ್ತೀವಿ, ಕಡಿಮೆ ಇರೋದ್ ಕಡೆ ನಾವು ಹೋಗ್ತಾ ಬರ್ತೀವಲ್ಲ. ಸೊ ಹಿಂಗಾಗಿ ಅಲ್ಲಿ ಬದಲಿ ಸರಕಿನ ಬೆಲೆ ಅಲ್ಲಿ ನಿರ್ಧಾರ ಆಗ್ತಾ ಬರ್ತದೆ, ಹೌದಾ? ಈಗ ನೀವು ಟೊಮೆಟೊ ಅಡುಗೆಗೆ ಏನ್ ಮಾಡ್ತೀರಾ, ಟೊಮೆಟೊನ ಬಳಕೆ ಮಾಡ್ತೀರಾ. ಸೊ ಎದಕ್ಕೆ ಮಾಡ್ತೀರಾ, ಟೊಮೆಟೊನ ಹುಳಿ ಆಗ್ಲಿ ಅಂತ ನೀವ್ ಏನ್ ಮಾಡ್ತೀರಾ, ಈ ಟೊಮೆಟೊನ ಯೂಸ್ ಮಾಡ್ತಾ ಬರ್ತೀರಿ. ಬಟ್ ಟೊಮೆಟೊ ಇದು ಸಮ್ಟೈಮ್ಸ್ 200 ರೂಪಾಯಿ ಕೆಜಿ ಹೋಯ್ತು ಅಂತಂದ್ರೆ, ಹೌದಾ? 200 ರೂಪಾಯಿ ಕೆಜಿ ಹೋಯ್ತು ಅಂತಂದ್ರೆ ನೀವು ಟೊಮೆಟೊ ಯೂಸ್ ಮಾಡೋದನ್ನ ಕಡಿಮೆ ಮಾಡ್ತೀರಾ. ಇದ್ರ ಬದಲಾಗಿ ಏನ್ ಮಾಡ್ತೀರಿ ಅಂತಂದ್ರೆ ನೀವೇನ್ ಮಾಡ್ತೀರಾ, ಲಿಂಬೆ ಹಣ್ಣು ಅಥವಾ ಹುಣಸೆ ಹಣ್ಣನ್ನ ಯೂಸ್ ಮಾಡ್ತಾ ಬರ್ತೀರಾ. ಸೊ ಇದಕ್ಕೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ
ಬದಲಿ ಸರಕುಗಳ ಬೆಲೆ ಅಲ್ಲಿ ನಿರ್ಧಾರ ಆಗ್ತಾ ಬರ್ತದೆ. ಹೌದಾ? ಸೊ ಟೊಮ್ಯಾಟೊ 200 ರೂಪಾಯಿ ಕೆಜಿ ಆದಾಗ ನೀವೇನ್ ಮಾಡ್ತೀರಾ, ಅಲ್ಲಿ ಕಡಿಮೆ ರೇಟ್ದಲ್ಲಿ ಯಾವುದು ಲಿಂಬೆಹಣ್ಣು ಅಥವಾ ಹುಣಸೆ ಹಣ್ಣನ್ನ ಯೂಸ್ ಮಾಡ್ತಿರಲ್ಲ. ಸೊ ಹಿಂಗಾಗಿ ಬದಲಿ ಸರಕಿನ ಬೆಲೆ ಕೂಡ ಅಲ್ಲಿ ಬೇಡಿಕೆ ಮೇಲೆ ನಿರ್ಧಾರ ಆಗುವಂಥದ್ದು. ಹೌದಾ? ಸೊ ಅದೇ ರೀತಿಯಾಗಿ ಒಂದು ಅನುಭೋಗಿಯ ಅಭಿರುಚಿ ಮತ್ತು ಹವ್ಯಾಸಗಳು ಕೂಡ ಇಲ್ಲಿ ಮ್ಯಾಟರ್ ಆಗ್ತಾ ಬರ್ತದೆ. ಹೌದಾ? ಹೌದಾ? ಅಭಿರುಚಿ ಮತ್ತು ಹವ್ಯಾಸಗಳು. ಹೌದಾ? ಸೊ ನಿಮ್ಗೆ ಅಭಿರುಚಿ ಇತ್ತು, ನಿಮ್ಗೆ ಹವ್ಯಾಸ ಇದ್ರೆ ಮಾತ್ರ ನೀವು ತೆಗೆದುಕೊಳ್ತೀರಾ. ಸೊ ಹವ್ಯಾಸ ಇಲ್ಲ ಅಂತಂದ್ರೆ ನೀವು ತೆಗೆದುಕೊಳ್ಳಂಗಿಲ್ಲ. ಈಗ ನೀವು ಸಿಗರೇಟ್ ಸೇರಿ ಹವ್ಯಾಸ ಇದ್ರೆ ಮಾತ್ರ ತೆಗೆದುಕೊಳ್ತೀರಾ. ಸೊ ಸುಮ್ನೆ ತಗೊಂಗಿಲ್ಲಲ್ಲ. ಸೊ ಹಿಂಗಾಗಿ ಅಭಿರುಚಿ ಮತ್ತು ಹವ್ಯಾಸಗಳು ಕೂಡ ಇಲ್ಲಿ ಅವಲಂಬಿತ ಆಗುವಂಥದ್ದು. ಹೌದಾ? ಸೊ ಹಾಗಾದ್ರೆ ಬೇಡಿಕೆ ಅಂತಂದ್ರೆ ಏನು? ಹೌದಾ? ಬೇಡಿಕೆ ನಿಯಮ ಅಂತ ಬರ್ತದೆ. ಹೌದಾ? ಸೊ ಬೇಡಿಕೆ ನಿಯಮ ಅಂತಂದ್ರೆ ಏನು? ಸಿಂಪಲ್ ಆಗಿದೆ. ಏನಂತಂದ್ರೆ ಬೆಲೆ ಹೆಚ್ಚಾದಂತೆ, ಹೌದಾ, ಬೆಲೆ ಹೆಚ್ಚಾದಂತೆ ಏನಾಗುತ್ತೆ ಅಲ್ಲಿ ಬೇಡಿಕೆ ಏನಾಗುತ್ತೆ ಕಡಿಮೆ ಆಗ್ತದ. ಹೌದಾ? ಬೇಡಿಕೆ ಕಡಿಮೆ ಆಗ್ತದೆ. ಅದೇ ರೀತಿಯಾಗಿ ಬೆಲೆ ಕಡಿಮೆಯಾದರೆ ಏನಾಗುತ್ತೆ, ಬೇಡಿಕೆ ಅನ್ನುವಂಥದ್ದು, ಹೌದಾ, ಬೇಡಿಕೆ ಅನ್ನುವಂಥದ್ದು ಕೂಡ ಹೆಚ್ಚಾಗುತ್ತದೆ. ಆಬ್ವಿಯಸ್ಲಿ ಇದು ಹೆಚ್ಚಾಗ್ಬಿಡ್ತದೆ. ಹೌದಾ? ಈಗ ಒಂದು ಸರಕು ಐತಿ. ಹೌದಾ? ಈ ಸರಕಿನ ಬೆಲೆ ಏನಾಗೈತಿ, ಬೆಲೆ ಹೆಚ್ಚಾಗೈತಿ ಅಂತಂದ್ರೆ ಅದನ್ನು ತೆಗೆದುಕೊಳ್ತಕ್ಕಂತಹ ಇದರ ಬೇಡಿಕೆ ಏನಾಗುತ್ತೆ, ಬೇಡಿಕೆ ಕಡಿಮೆ ಆಗ್ತದೆ. ಅದೇ ರೀತಿಯಾಗಿ ಬೆಲೆ ಕಡಿಮೆ ಆದಾಗ ಇದರ ಬೇಡಿಕೆ ಅನ್ನುವಂಥದ್ದು ಏನಾಗುತ್ತೆ, ಜಾಸ್ತಿ ಆಗ್ತಾ ಬರ್ತದೆ. ಅಂದ್ರೆ ರೇಟ್ ಸಸ್ತಾದಾಗ ತೆಗೆದುಕೊಳ್ತಾರೆ, ರೇಟ್ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ತೆಗೆದುಕೊಳ್ಳುವ ಪ್ರಮಾಣ ಕಡಿಮೆ ಇರ್ತದೆ. ಹೌದಾ? ಸೊ ಹಿಂಗಾಗಿ ಏನಾಕಂತಂದ್ರ ಬೇಡಿಕೆ ನಿಯಮ ಅಂತ ಕರೀತಾರೆ. ಹೌದಾ? ಈಗ ನೋಡಿ, ಈಗ ಇಲ್ಲಿ ಬೆಲೆ ಎಷ್ಟು, ಬೆಲೆ ಈಗ ಒಂದು ಟೊಮ್ಯಾಟೊ ಅಂತ ಹೇಳ್ಕೊರಿ, ಒಂದು ಟೊಮ್ಯಾಟೊ ತಗೊಳ್ತಾ ಇದ್ದಾರೆ, ಒಂದು ಸರಕನ್ನ ತೆಗೆದುಕೊಳ್ತಾ ಇದ್ದೀರಾ. ಹೌದಾ? ಸೊ ಇಲ್ಲಿ 5 ರೂಪಾಯಿ ಇದೆ, ಟೊಮ್ಯಾಟೊದು 5 ರೂಪಾಯಿ ಇದೆ, ಆಮೇಲೆ 10 ರೂಪಾಯಿ ಆಗಿದೆ, ಆಮೇಲೆ 15 ರೂಪಾಯಿ ಆಗಿದೆ, ಆಮೇಲೆ 20 ರೂಪಾಯಿ ಆಗಿದೆ. ಸೊ ಅದೇ ರೀತಿಯಾಗಿ ಇಲ್ಲಿ 2 ಕೆಜಿ, 4 ಕೆಜಿ, ಅದೇ ರೀತಿ 8 ಕೆಜಿ, 10 ಕೆಜಿ, 15 ಕೆಜಿ ಅಂತ ಇದೆ. ಸೊ ನೀವು ಇಲ್ಲಿ 5 ರೂಪಾಯಿ ಆದಾಗ ಏನ್ ಮಾಡ್ತೀರಾ, ಸೊ 5 ರೂಪಾಯಿ ಆದಾಗ ನೀವೇನ್ ಮಾಡ್ತೀರಾ, ಇಲ್ಲಿ 15 ಕೆಜಿನ ಟೊಮ್ಯಾಟೊನ ತೆಗೆದುಕೊಳ್ತೀರಾ. ಎಷ್ಟು? 15 ಕೆಜಿ ತಗೊಳ್ತೀರಾ. ಅದೇ ರೀತಿಯಾಗಿ ರೇಟ್ ಜಾಸ್ತಿಯಾಗಿ 10 ರೂಪಾಯಿ ಆದಾಗ, ಹೌದಾ, 10 ರೂಪಾಯಿ ಆದಾಗ ನೀವೇನ್ ಮಾಡ್ತೀರಾ, 8 ಕೆಜಿನ ತಗೋತೀರಾ. ಎಷ್ಟು? 8 ಕೆಜಿನ ತಗೋತೀರಾ. ಅದೇ ರೀತಿಯಾಗಿ ಇನ್ನು 15 ರೂಪಾಯಿ ಜಾಸ್ತಿ ಆದಾಗ ಏನಾಗುತ್ತೆ, ಕೇವಲ 4 ಕೆಜಿ ಟೊಮ್ಯಾಟೊ ತಗೋತೀರಾ. ಅದೇ ರೀತಿಯಾಗಿ 20 ರೂಪಾಯಿ ಆದಾಗ ಏನ್ ಮಾಡ್ತೀರಾ, ಸಾಕಪ್ಪ ಇಷ್ಟೇ 1 ಕೆಜಿ 2 ಕೆಜಿ ತಗೋ ಸಾಕಂತ ಹೇಳ್ತೀರಾ. ಸೊ ಹಿಂಗಾಗಿ ಏನಾಗುತ್ತೆ ಅಂದ್ರೆ ಬೆಲೆ ಜಾಸ್ತಿ ಆದಂಗ ಏನಾಗತ್ತೆ, ಅಲ್ಲಿ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತಾ ಬರ್ತದ. ಸೊ ಇದನ್ನ ಬೇಡಿಕೆ ನಿಯಮ ಅಂತ ಕರೀತಾರೆ. ಸೊ ಬೇಡಿಕೆ ನಿಯಮದಲ್ಲಿ, ಹೌದಾ, ಈ ಬೇಡಿಕೆ ನಿಯಮದಲ್ಲಿ ಏನಾಗುತ್ತೆ, ಇದು ಯಾವಾಗಲೂ ಕೂಡ ಬೇಡಿಕೆ ರೇಖೆ ಅನ್ನುವಂಥದ್ದು ಯಾವಾಗಲೂ ಕೂಡ ಇದು ಕೆಳಮುಖ ಇಳಿಜಾರನ್ನು ಹೊಂದಿರುತ್ತದೆ. ಇದರ ಮೇಲೆ ಪ್ರಶ್ನೆ ಆಗಿರುವಂಥದ್ದು ಕೆಳಮುಖ. ಹೌದಾ? ಇದು ಕೆಳಮುಖ ಇಳಿಜಾರನ್ನು ಹೊಂದಿರುತ್ತದೆ. ಹೌದಾ? ಕೆಳಮುಖ ಇಳಿಜಾರನ್ನು ಇದು ಹೊಂದಿರುತ್ತದೆ ಅಂತ ನಾವಿಲ್ಲಿ ನೋಡ್ತಾ ಬರ್ತೀವಿ. ಹೌದಾ? ಯಾವಾಗಲೂ ಕೂಡ ಇದು ಕೆಳಮುಖ ಇಳಿಜಾರನ್ನು ಹೊಂದಿರುತ್ತದೆ. ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಬೇಡಿಕೆ ನಿಯಮ ಬಗ್ಗೆ ನಿಮ್ಗೆ ಇಲ್ಲಿ ಗೊತ್ತಿರಲಿ. ಸೊ ಅದಷ್ಟೇ ಅಲ್ಲದೆ ಬೇಡಿಕೆ ಅಂತ ಬಂದಾಗ ಬೇಡಿಕೆಯಲ್ಲಿ ಒಂದು ಗಿಪ್ಪನ್ನ ಬೇಡಿಕೆ ನಿಯಮ ಅಂತ ಬರ್ತದೆ. ಯಾವುದು? ಗಿಪ್ಪನ್. ಹೌದಾ? ಸೊ ಗಿಪ್ಪನ್ನ ಬೇಡಿಕೆ ನಿಯಮ ಅಂತಂದ್ರೆ ಏನು? ಸೊ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇವ್ರ ಪ್ರಕಾರ ಏನಂತಂದ್ರೆ ಬೆಲೆ ಹೆಚ್ಚಾದಂತೆ, ಹೌದಾ, ಬೆಲೆ ಹೆಚ್ಚಾದಂತೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಬೇಡಿಕೆಯು ಕೂಡ ಜಾಸ್ತಿ ಆಗ್ತಾ ಬರ್ತದೆ. ಹೌದಾ? ಬೇಡಿಕೆಯು ಕೂಡ ಅಲ್ಲಿ ಜಾಸ್ತಿ ಹೆಚ್ಚಾಗುತ್ತದೆ. ಹೌದಾ? ಬೇಡಿಕೆಯು ಕೂಡ ಹೆಚ್ಚಾಗ್ತದ. ಅದೇ ರೀತಿಯಾಗಿ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ ಬೆಲೆ ಹೆಚ್ಚಾದಂತೆ ಬೇಡಿಕೆ ಕೂಡ ಹೆಚ್ಚಾಗ್ತದೆ. ಹೆಂಗ್ ಹೆಚ್ಚಾಗ್ತದ? ಈಗ ನೋಡಿ, ಈಗ ಅವಶ್ಯಕ ಸರಕುಗಳು ಇದರಲ್ಲಿ ಪಾಲ್ಗೊಳ್ತವೆ. ಹೆಂಗಂತಂದ್ರೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ ಈಗ ಅಡುಗೆ ಎಣ್ಣೆ ಅಂತ ತಗೊಳ್ಳಿ. ಹೌದಾ? ಸೊ ಅಡುಗೆ ಎಣ್ಣೆ ಅಂತ ಬಂದಾಗ ಈಗ ಇದ್ರ ಬೆಲೆ, ಹೌದಾ, ಮುಂಚೆ ಎಷ್ಟಿತ್ತು, ಇದು 105ರಿಂದ 110 ರೂಪಾಯಿ ಕೆಜಿ ಇತ್ತು. ಕೆಜಿ ಅಥವಾ ಲೀಟರ್ ಬಗ್ಗೆ ಇತ್ತಿದು. ಹೌದಾ? ಅಡುಗೆ ಎಣ್ಣೆ. ಬಟ್ ಇವಾಗ ಎಷ್ಟಾಗಿದೆ, 150 ರೂಪಾಯಿ ಆಗಿದೆ. ಹೌದಾ? ಸೊ ಇದನ್ನ ಬದಲಾವಣೆ ಮಾಡ್ಕೊಂಡಿದ್ದಾವ. ಹೌದಾ? ಅಡುಗೆ ಎಣ್ಣೆಲಿ 105 ರೂಪಾಯಿದಾಗ ನಾವು ಅಷ್ಟೇ ತೆಗೆದುಕೊಳ್ತಿದ್ವಿ. ಸೊ ಇವತ್ತು 150 ಆದ್ರೂ ಕೂಡ ಅಷ್ಟೇ ತೆಗೆದುಕೊಳ್ತಾ ಇದೀವಿ. ಸೊ ಅಲ್ಲಿ ಬೆಲೆ ಹೆಚ್ಚಾಗ್ಲಿ ಕಡಿಮೆ ಆಗ್ಲಿ, ಸೊ ಅವಶ್ಯಕ ಸರಕುಗಳು ಎಷ್ಟಿದೆ ನಾವು ಅಷ್ಟೇ ತಗೊಳ್ತೀವಿ ಅದನ್ನ. ಹೌದಾ? ಸೊ ಇದನ್ನ ಗಿಪ್ಪನ್ನ ಬೇಡಿಕೆ ನಿಯಮ ಅಂತ ಕರೀತಾರೆ. ಅಂದ್ರೆ ಬೆಲೆ ಹೆಚ್ಚಾದಂತೆ ಏನಾಗುತ್ತೆ, ಬೇಡಿಕೆ ಕೂಡ ಹೆಚ್ಚಾಗ್ತದೆ. ಈಗ ಉದಾಹರಣೆಗೆ ಯಾವುದು? ಪೆಟ್ರೋಲ್. ಹೌದಾ? ಪೆಟ್ರೋಲ್ ಅಥವಾ ಡೀಸೆಲ್. ಇದಕ್ಕಿಂತ ಮುಂಚೆ ಪೆಟ್ರೋಲ್ ಎಷ್ಟಿತ್ತು? 80ರಿಂದ 85 ರೂಪಾಯಿ ಲೀಟರ್ ಇತ್ತು. ಬಟ್ ಇವಾಗ ಎಷ್ಟಾಗಿದೆ? 103ಕ್ಕೆ ಬಂದಿದೆ. ಹೌದಾ? 103ರಿಂದ 105ಕ್ಕೆ ಬಂದಿದೆ. ಸೊ ಆದ್ರೂ ಕೂಡ ನಾವು ಪೆಟ್ರೋಲ್ ತೆಗೆದುಕೊಳ್ಳಲು ಏನಾದ್ರು ಕಡಿಮೆ ಮಾಡಿದವ ಅಥವಾ ಪೆಟ್ರೋಲ್ ನ ಬಳಕೆ ಮಾಡ್ತಾ ಇಲ್ವಾ? ಸೊ ಬಳಕೆ ಮಾಡ್ತಾ ಇದೀವಿ. ಸೊ ಇದನ್ನೇನಂತ ಕರೀತಾರ, ಅಲ್ಲಿ ಬೆಲೆ ಹೆಚ್ಚಾದ್ರೂ ಕೂಡ ಅಲ್ಲಿ ಬೇಡಿಕೆ ಕೂಡ ಹೆಚ್ಚನೇ ಇರ್ತದೆ. ಸೊ ಇದನ್ನ ಕೊಟ್ಟವ್ರು ಯಾರು ಅಂತಂದ್ರೆ ಗಿಪ್ಪನ್ ಅಥವಾ ಗಿಪ್ಪನ್ನ ಬೇಡಿಕೆ ನಿಯಮ ಅಂತೇಳಿ ಇದನ್ನ ಕರೆಯುವಂಥದ್ದು. ಹೌದಾ? ಸೊ ಇದಿಷ್ಟು ನಿಮ್ಗೆ ನೆನಪಿರ್ಲಿ. ಇನ್ನೊಂದು ಕೊನೆಯದಾಗಿ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ
ಪೂರೈಕೆ ಅಂತೇಳಿ ಬರ್ತದೆ. ಯಾವುದು? ಪೂರೈಕೆ. ಹೌದಾ? ಸೊ ಪೂರೈಕೆ ಹೆಂಗ್ ನಿಗದಿ ಆಗ್ತದ? ಪೂರೈಕೆ ಅಂತಂದ್ರೆ ಏನು? ಒಂದು ನಿರ್ದಿಷ್ಟ ಸಮಯದಲ್ಲಿ, ಹೌದಾ, ಮಾರುಕಟ್ಟೆಗೆ ಸರಕುಗಳನ್ನ ಪೂರೈಕೆ ಮಾಡುವುದು ಅಂತ. ಹೌದಾ? ಒಂದು ನಿರ್ದಿಷ್ಟ ಸಮಯದಲ್ಲಿ ಪೂರೈಕೆ ಅಂತಂದ್ರೆ ಏನು? ಒಂದು ನಿರ್ದಿಷ್ಟ ಸಮಯದಲ್ಲಿ, ಹೌದಾ, ಒಂದು ನಿರ್ದಿಷ್ಟ ಸಮಯದಲ್ಲಿ ಏನ್ ಮಾಡ್ತೀವಿ ನಾವಲ್ಲಿ? ಮಾರುಕಟ್ಟೆಗೆ, ಹೌದಾ, ಮಾರುಕಟ್ಟೆಗೆ ಅಲ್ಲಿ ಏನ್ ಮಾಡ್ತಾರೆ? ಸರಕುಗಳನ್ನ ಪೂರೈಸುವುದು ಅಂತ ನೋಡ್ತೀವಿ. ಸೊ ಇದನ್ನ ಅಲ್ಲಿ ಪೂರೈಕೆ ನಿಯಮ ಅಂತ ಕರೀತಾರೆ. ಹೆಂಗಂತಂದ್ರೆ ಇಲ್ಲಿ ಏನಾಗುತ್ತೆ? ಪೂರೈಕೆ ಯಾವಾಗ ಹೆಚ್ಚಾಗುತ್ತೆ? ಪೂರೈಕೆ ಅನ್ನುವುದು ಯಾವುದರ ಮೇಲೆ ನಿರ್ಧಾರ ಆಗುತ್ತೆ? ಇದು ಬೆಲೆಗಳ ಮೇಲೆ ನಿರ್ಧಾರ ಆಗುವಂಥದ್ದು. ಬೆಲೆ. ಈಗ ನೋಡಿ, ಈಗ ಮಾರುಕಟ್ಟೆಯಲ್ಲಿ ಒಂದು ವಸ್ತುವಿನ ಬೆಲೆ ಹೆಚ್ಚಾದಂತೆ, ಬೆಲೆ ಹೆಚ್ಚಾಗೈತಿ ಅಂತಂದ್ರೆ ಅದಕ್ಕೆ ಪೂರೈಕೆ ಅನ್ನುವಂಥದ್ದು ಕೂಡ ಹೆಚ್ಚಾಗ್ತದ. ಅದೇ ರೀತಿ ಆ ಒಂದು ವಸ್ತುವಿಗೆ ಅಥವಾ ಒಂದು ಸರಕಿಗೆ ಬೆಲೆ ಕಡಿಮೆ ಐತೆ ಅಂತ ಬಂದಾಗ ಅದರಲ್ಲಿ ಪೂರೈಕೆ ಕೂಡ ಕಡಿಮೆ ಆಗ್ತಾ ಬರ್ತದೆ. ಒಂದು ಎಕ್ಸಾಂಪಲ್ ಕೊಡ್ಬೋದು ಇದಕ್ಕೆ. ಏನ್ ಎಕ್ಸಾಂಪಲ್ ಕೊಡ್ಬೋದು? ಈಗ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಟೊಮ್ಯಾಟೊ ಕೊಡ್ಬೋದು ನೋಡ್ರಿ. ಹೌದಾ? ಟೊಮ್ಯಾಟೊ ಕೊಡ್ಬೋದು. ಈಗ ಮಾರ್ಕೆಟ್ ಒಳಗ 10 ಕೆಜಿಗೆ, ಹೌದಾ, 10 ಕೆಜಿಗೆ ಇದಕ್ಕ ಎಷ್ಟು? 500 ರೂಪಾಯಿ ಐತೆ ಅಂತ ಬಂದಾಗ 500 ರಿಂದ 600 ರೂಪಾಯಿ ಇದು 10 ಕೆಜಿಗೆ ಐತೆ ಅಂತಂದ್ರೆ ಎಲ್ಲರೂ ಏನ್ ಮಾಡ್ತಾರೆ? ಟೊಮ್ಯಾಟೋನ ಬೆಳಿತಾರೆ. ಟೊಮ್ಯಾಟೊ ರೇಟ್ ಜಾಸ್ತಿ ಐತೆ ಅಂತ ಎಲ್ಲರೂ ಟೊಮ್ಯಾಟೋನ ಬೆಳಿತಾರೆ. ಬಟ್ ಎಲ್ಲಾ ರೈತರು ಟೊಮ್ಯಾಟೋನ ಬೆಳಿತಾರೆ. ಎಲ್ಲರೂ ಮಾರಾರ ಆದ್ರು, ಹೌದ್ರೆ, ಎಲ್ಲರೂ ಪೂರೈಕೆ ಮಾಡೋರೇ ಆದ್ರೆ ತಗೊಳ್ಳೋರು ಯಾರು ಬೇಕಲ್ಲ? ಸೊ ಹಿಂಗಾಗಿ ಏನಾಗುತ್ತೆ? ಅಲ್ಲಿ ಸರಕುಗಳ ಅಥವಾ ಪೂರೈಕೆ ಜಾಸ್ತಿ ಆಯ್ತಂತಂದ್ರೆ ಅಲ್ಲಿ ಮಾರುಕಟ್ಟೆಯಲ್ಲಿ ಅದರ ರೇಟ್ ಅನ್ನೋದು ಡೌನ್ ಆಗ್ತದೆ. ಹೌದಾ? ಸೊ ಅದ್ರ ಬೆಲೆ ಅನ್ನೋದು ಕಡಿಮೆ ಆಗ್ತದೆ. ಸೊ ಬೆಲೆ ಕಡಿಮೆ ಆಯ್ತು ಅಂತಂದ್ರೆ ಅಲ್ಲಿ ಸಾಗಾಣಿಕಾ ವೆಚ್ಚ ಕೂಡ ಜಾಸ್ತಿ ಆಗ್ತದೆ. ಈಗ ನಮ್ಮ ಹೊಲದಲ್ಲಿ, ಹೌದಾ, ನಮ್ಮ ಹೊಲದಲ್ಲಿ ನಾ ಟೊಮ್ಯಾಟೊ ಬೆಳೆದೇನೆ ಅಂತಂದ್ರೆ ಸೊ ಮಾರ್ಕೆಟ್ ಹೋಗ್ಬೇಕಂತಂದ್ರೆ ಏನಾಗುತ್ತೆ? ಟ್ರಾನ್ಸ್ಪೋರ್ಟ್ ಕಾಸ್ಟ್ ಆಗುತ್ತೆ. ಹೌದಾ? ಅಲ್ಲಿ ಸಾಗಾಣಿಕಾ ವೆಚ್ಚ ಉಂಟಾಗ್ತದಲ್ಲ. ಸೊ ನಾವೇನ್ ಮಾಡ್ತೀವಿ? ಮಾರ್ಕೆಟ್ಗೆ ಏನ್ ಮಾಡ್ತೀವಿ? ಬೆಲೆ ಕಡಿಮೆ ಐತಂತಂದ್ರೆ ಸೊ ನಾವು ಟ್ರಾನ್ಸ್ಪೋರ್ಟ್ ಖರ್ಚಲ್ಲಿ ಬರಂಗಿಲ್ಲ. ಹೌದಾ? ಇದು ವೆಚ್ಚ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ? ನಾವೇನ್ ಮಾಡ್ತೀವಿ? ಅಲ್ಲಿ ಪೂರೈಕೆ ಅನ್ನೋದು ಕಡಿಮೆ ಮಾಡ್ತೀವಿ. ಬೇಡಪ್ಪ, ನಮ್ಮ ಮಾರ್ಕೆಟ್ ಹೋಗ್ಬೇಡ, ಸೊ ಇಲ್ಲಿ ಹೊಲದಾಗ ಬಿಟ್ರೆ ಏನಾಗುತ್ತೆ? ಅಲ್ಲೇ ಇದು ಸಾವಯವ ಗೊಬ್ಬರ ಆಗತ್ತೆ ಅಂತ ಏನಾಗುತ್ತೆ? ನಾವು ಅಲ್ಲಿ ಪೂರೈಕೆ ಮಾಡೋದನ್ನ ಕಡಿಮೆ ಮಾಡ್ತಾ ಬರ್ತೀವಿ. ಸೊ ಹಿಂಗಾಗಿ ಬೆಲೆ ಕಡಿಮೆ ಆದಾಗ ಏನಾಗುತ್ತೆ? ಪೂರೈಕೆ ಕೂಡ ಅಲ್ಲಿ ಕಡಿಮೆ ಆಗ್ತಾ ಬರ್ತದೆ. ಸೊ ಇದಿಷ್ಟು ಏನ್ ಕರೀತಾರೆ ಅಂತಂದ್ರೆ ಪೂರೈಕೆ ನಿಯಮ ಅಂತೇಳಿ ಕರೆಯುವಂಥದ್ದು. ಹೌದಾ? ಸೊ ಒಂದ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಲಿ. ಬೇಡಿಕೆ ನಿಯಮ ಅಂತಂದ್ರೆ ಏನು? ಅಲ್ಲಿ ಬೇಡಿಕೆ ಅಂತಂದ್ರೆ ಏನು? ಬೆಲೆಗಳ ನಿರ್ಧಾರ ಆಗ್ತದೆ. ಬೇಡಿಕೆ ಹೆಂಗಾಗ್ತದ? ಈಗ ಬೆಲೆ ಕಡಿಮೆ ಆದಾಗ, ಹೌದಾ, ಬೆಲೆ ಕಡಿಮೆ ಆದಾಗ ಏನಾಗತಿ? ಬೇಡಿಕೆ ಅನ್ನೋದು ಇದು ಹೆಚ್ಚಾಗ್ತದೆ. ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗ್ತದ. ಅದೇ ರೀತಿಯಾಗಿ ಬೆಲೆ ಹೆಚ್ಚಾದಾಗ ಏನಾಗತಿ? ಇದು ಬೇಡಿಕೆ ಕಡಿಮೆ ಆಗ್ತದ ಅಷ್ಟೇ. ಅದೇ ರೀತಿ ಪೂರೈಕೆ ಅಂತ ಬಂದಾಗ, ಹೌದಾ, ಪೂರೈಕೆ ಅಂತ ಬಂದಾಗ ಏನಾಗತಿ? ಪೂರೈಕೆಯಲ್ಲಿ ಬೆಲೆ ಹೆಚ್ಚಾದಾಗ ಏನಾಗತಿ? ಪೂರೈಕೆ ಕೂಡ ಹೆಚ್ಚಾಗ್ತದೆ. ಅದೇ ರೀತಿಯಾಗಿ ಬೆಲೆ ಕಡಿಮೆ ಆದಾಗ, ಹೌದಾ, ಬೆಲೆ ಕಡಿಮೆ ಆದಾಗ ಏನಾಗತಿ? ಪೂರೈಕೆ ಅನ್ನುವುದು ಕೂಡ ಏನಾಗತಿ? ಪೂರೈಕೆ ಅನ್ನೋದು ಕೂಡ ಕಡಿಮೆ ಆಗ್ತದೆ. ಸೊ ಇದಿಷ್ಟು ಬೇಡಿಕೆ ಮತ್ತು ಪೂರೈಕೆ ಅಂತ ಕೇಳ್ತಾ ಬರ್ತೀವಿ. ಸೊ ಇದಿಷ್ಟು ಪಾಯಿಂಟ್ ನಿಮ್ಗೆ ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನಂತಂದ್ರೆ ಅರ್ಥಶಾಸ್ತ್ರದ ಶಾಖೆಗಳು ಅಂತ ಬರ್ತದೆ. ಯಾವುದು? ಅರ್ಥಶಾಸ್ತ್ರದ ಶಾಖೆಗಳು ಅಂತ ಬರ್ತದೆ. ಯಾವುದು ಅರ್ಥಶಾಸ್ತ್ರದ ಶಾಖೆಗಳು ಅಂತ ಬಂದಾಗ ಅದ ಯಾವುದು ಅಂತಂದ್ರ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ ನಾವು. ಹೌದಾ? ಮೈಕ್ರೋ ಎಕನಾಮಿಕ್ಸ್ ಮತ್ತೆ ಇನ್ನೊಂದು ಯಾವ್ದು ಅಂತಂದ್ರ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಬರ್ತದೆ. ಹೌದಾ? ಮೈಕ್ರೋ ಎಕನಾಮಿಕ್ಸ್ ಅಂತ ಬರ್ತದ. ಸೊ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಯಾರು ಡಿವೈಡ್ ಮಾಡ್ತಾ ಬರ್ತಾರೆ? ಸೊ ಮೈಕ್ರೋ ಎಕನಾಮಿಕ್ಸ್ ಯಾರು ಅಭಿವೃದ್ಧಿ ಮಾಡ್ತಾರೆ? ಮ್ಯಾಕ್ರೋ ಎಕನಾಮಿಕ್ಸ್ ಯಾರು ಅಭಿವೃದ್ಧಿ ಮಾಡ್ತಾರೆ? ಸೊ ಇವೆಲ್ಲ ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಬರ್ತೀವಿ. ಸೊ ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.